ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಚರಣಾಯೋಗ ಪ್ರಧಾನ ಗ್ರಂಥದ ರಚನೆ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಟೋಡರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಲ್ ಅವರು ಪೂರ್ಣಗೊಳಿಸಿ ಕೃತಿ ಜಿಜ್ಞಾಸು ಜೀವರುಗಳಿಗೆ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಶ್ಲೋಕ ಸಂಖ್ಯೆ 153 ಇದೆ. ಶ್ರೀತ್ವಾ ವಿವಿಕ್ತವಸತಿಂ ಸಮಸ್ತ ಸಾವದ್ಯಯೋಗಂ ಅಪನೀಯ ಸರ್ವೇಂದ್ರಿಯಾರ್ಥವಿರತಃ ಕಾಯ ಮನೋವಚನ ಬುದ್ಧಿಭಿಃ ತಿಷ್ಠೇತ್. ಟೀಕೆ. ವಿವಕ್ತ ವಸತಿಂ ಶ್ರಿತ್ವಾ ಸಮಸ್ತ ಸಾವದ್ಯಯೋಗಂ ಅಪನೀಯ ಸರ್ವೇಂದ್ರಿಯಾರ್ಥವಿರತಃ ಕಾಯ ಮನೋವಚನ ಬುದ್ಧಿಭಿಃ ತಿಷ್ಠೇತ್. ಸಪ್ತಮಿಯ ದಿವಸ ಉಪವಾಸ ಧಾರಣ ಮಾಡಿರುವಂಥ ಶ್ರಾವಕನು ಅದೇ ಸಮಯದಲ್ಲಿ ಏಕಾಂತ ಸ್ಥಾನಕ್ಕೆ ಹೋಗಿ 16 ಪ್ರಹರ ಎಂದರೆ 48 ಗಂಟೆಗಳ ಸಲುವಾಗಿ ಹಿಂಸೆ ಮೊದಲಾದ 5 ಪಾಪಗಳನ್ನು ಸಂಕಲ್ಪಪೂರ್ವಕವಾಗಿ ತ್ಯಾಗ ಮಾಡಿ 5 ಇಂದ್ರಿಯ ವಿಷಯಗಳಿಂದ ವಿರಕ್ತನಾಗಿ ಮನ ವಚನ ಕಾಯವನ್ನು ವಶದಲ್ಲಿಟ್ಟುಕೊಳ್ಳಬೇಕು. ಎಂದರೆ 3 ಬುದ್ಧಿಯ ಪಾಲನೆ ಮಾಡಬೇಕು. ಪ್ರೌಷಧೋಪವಾಸ ಮಾಡುವಂಥ ಸಾಧಕ ಶ್ರಾವಕ ಯಾವಾಗ ಸಾಮಾಯಿಕದೊಳಗ ಉತ್ಕೃಷ್ಟ ಸಮಯದಲ್ಲಿ ಕೂಡ ಯಶಸ್ವಿಯಾಗ್ತಾನೋ, ಅರ್ಥಾತ್ 3 ಬಾರಿ 6 ಗಳಿಗೆ ಸಾಮಾಯಿಕದೊಳಗ ಸ್ಥಿರತೆಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾಗ್ತಾನೆ, ಅವನಿಗೆ ವಿಶ್ವಾಸ ಬರ್ತಿದೆ. ಆವಾಗ ಅವ ಈ ಪ್ರೋಷಧೋಪವಾಸ ಸಪ್ತಮಿಯ ದಿವಸ ಮಧ್ಯಾಹ್ನಕ್ಕೆ 4 ಪ್ರಕಾರದ ಆಹಾರ ತ್ಯಾಗ ಮಾಡ್ತಾನೆ ಮತ್ತು ನಗರದ ಸಮೀಪ ಇರುವಂಥ ವಸತಿಕೆಯೊಳಗೆ ಹೋಗಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮಾರನೇ ದಿವಸ ಸಂಪೂರ್ಣ ಪರ್ವತಿಥಿ ಏನಿದೆ ಆಗ ಸಾಧನೆ ಮಾಡ್ತಾನೆ. ಅದಕ್ಕಿಂತ ಮೊದಲಿನ ದಿವಸ 12 ಗಂಟೆ ಏನಿದೆ ಆ ಸಾಧನೆಯೊಳಗೆ ಸ್ಥಿರತೆಯನ್ನು ತಂದುಕೊಳ್ಳುವಂಥ ಸಂಪೂರ್ಣ ಸಿದ್ಧತೆ ಇದೆ ರೀ. ಮುಂದೆ 24 ಗಂಟೆ ಅಂತೂ ಉಪವಾಸದ ನಿಯಮನ ಇದೆ ರೀ. ಪರ್ವತಿಥಿ ಅಷ್ಟಮಿ ಅಥವಾ ಚತುರ್ದಶಿ ದಿವಸ, ಮಾರನೇ ದಿವಸ ನವಮಿ ಅಥವಾ ಪೌರ್ಣಿಮೆ ಅಥವಾ ಅಮಾವಾಸ್ಯೆಯ ದಿವಸ 12 ಗಂಟೆಯವರೆಗೆ ಅಲ್ಲೇ ಇರ್ತಾನೆ. ಅದೇ ಒಂದು ಕಾರ್ಯದೊಳಗೆ ನಿನ್ನೆ ಆಗಿರುವಂಥ ಯಾವ ಸಾಧನೆ ಇದೆ ಅದರಿಂದ ಪ್ರಮುದಿತ ಆಗ್ತಾ ಇರ್ತಾನೆ. ಭಗವಂತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತಾನೆ. ಆ ಮಾರ್ಗದ ಕುರಿತು ಕೃತಜ್ಞ ಭಾವವನ್ನು ಇಟ್ಕೊಂಡಿರ್ತಾನೆ. ಈ ಪ್ರಕಾರ ಮಾಡ್ತಾ 12 ಗಂಟೆಯವರೆಗೆ ಸಮಯವನ್ನು ಪೂರ್ಣ ಮಾಡಿ ನಂತರ ಮನೆಗೆ ಬಂದ ಅವ ಪಾರಣ ಸ್ವೀಕಾರ ಮಾಡ್ತಾನೆ ಅನ್ನೋದ ಇದು ಪ್ರೋಷಧದ ವಿಧಿ ಇದೆ ರೀ.
ಸಪ್ತಮಿ ಅಥವಾ ತ್ರಯೋದಶಿಯ ದಿವಸ 12 ಗಂಟೆಗೆ 4 ಪ್ರಕಾರದ ಆಹಾರ ತ್ಯಾಗ ಮಾಡಿದ್ದಾನೆ. ನಿಜವಾಗಿ ಉಪವಾಸ ಅಷ್ಟಮಿ ಅಥವಾ ಚತುರ್ದಶಿಯ ದಿವಸ ಇದೆ. ಅದು ಪೂರ್ಣ ಆದ ನಂತರ ಕೂಡ ಮತ್ತು 12 ಗಂಟೆ ಅದರದೇ ಪ್ರಭಾವದೊಳಗಿರ್ತಾನೆ. ಅದರದೇ ಪ್ರಭಾವದೊಳಗಿರ್ತಾನೆ. ಅದೇ ಶುದ್ಧಾತ್ಮನ, ಅದೇ ಅತೀಂದ್ರಿಯ ಆನಂದದ, ಅದೇ ಅತೀಂದ್ರಿಯ ಆನಂದದ ಸಲುವಾಗಿ ವಿಷಯಾದಿಗಳ ತ್ಯಾಗದ ಮಹಿಮೆ ಇಷ್ಟೊಂದು ಬರ್ತಿದೆ ಅವನಿಗೆ. ಆ ಮಹಿಮೆಯ ಫಲಸ್ವರೂಪವಾಗಿ ಆ ಯಾವ 12 ಗಂಟೆಯ 24 ಗಂಟೆಯ ಉಪವಾಸ ಅಥವಾ 48 ಗಂಟೆಯ ಸಾಧನೆ ಮಾಡಿದನೋ ಅದರ ಫಲಸ್ವರೂಪವಾಗಿ ಬರೀ ಒಮ್ಮೆ ಮಾಡಿದ ಮೇಲೆಲ್ಲ, ಎಷ್ಟೋ ಬಾರಿ ಹೀಗೆ ಮಾಡಿದ ನಂತರ ಅದರ ಫಲಸ್ವರೂಪವಾಗಿ ಅವನಿಗೆ ಸಂಪೂರ್ಣ ಅಂತರ್ಬಾಹ್ಯ ಪರಿಗ್ರಹದ ತ್ಯಾಗ ಮಾಡುವಂಥ ಒಂದು ಸಿದ್ಧತೆ ಆಂತರ್ಯದೊಳಗ ಆಗ್ತಿದೆ. ಧರ್ಮಾತ್ಮ ಜೀವ ಅವ ಬೇಕಾದ್ರೆ ಸಮ್ಯಕ್ ದರ್ಶನದ ಸಲುವಾಗಿ ಉದ್ಯಮಶೀಲ ಇರಲಿ, ಬೇಕಾದ್ರೆ ವ್ರತದ ಅಂಗೀಕಾರ ಅರ್ಥಾತ್ 2ನೇ ಕಷಾಯ ಚೌಕಡಿಯ ಅಭಾವಪೂರ್ವಕ ಯಾವ ಸಾಧನ ಇದೆಯೋ ಆ ಸಾಧನೆಯ ಸಲುವಾಗಿ ಉದ್ಯಮಶೀಲ ಇರಲಿ, ಅಥವಾ 3ನೇ ಕಷಾಯ ಚೌಕಡಿಯ ಅಭಾವಪೂರ್ವಕ ಯಾವ ಸಾಧನೆ ಇದೆಯೋ ಆ ಸಾಧನೆಯ ಸಿದ್ಧತೆಯಲ್ಲಿರಲಿ, ಅಥವಾ 3 ಕಷಾಯ ಚೌಕಡಿಯ ಅಭಾವಾಗಿ ಹೋದ ನಂತರ ಕೂಡ ಯಾವ ಸಾಧನೆ ಇದೆ ಆ ಸಾಧನೆಯ ಸಿದ್ಧತೆಯೊಳಗಾಗಲಿ ನಿರಂತರ ಮುಂದುವರಿತಾ ಇರ್ತಾನೆ, ಉತ್ಸಾಹಿತ ಇರ್ತಾನೆ, ಪ್ರಮೋದಿತ ಇರ್ತಾನೆ, ಲಾಭಾನ್ವಿತ ಆಗಿರ್ತಾನೆ. ಅವನಿಗೆ ಅದರಲ್ಲೇ ಸಾರ್ಥಕಮಯವಾದಂಥ ಜೀವನ ಅನುಭವದೊಳಗೆ ಬರ್ತಾ ಇರ್ತಿದ್ದಾರೆ. ಅಂಥೇಳನ ಮಿಥ್ಯಾದೃಷ್ಟಿ ಜೀವ ಆ ಸಾಧನೆಯೊಳಗೆ ಉತ್ಸಾಹಿತ ಇರುವುದರಿಂದನ ಸಮ್ಯಕ್ತ್ವದ ಪ್ರಾಪ್ತಿ ಮಾಡಿಕೊಳ್ತಾನೆ. ಸಮ್ಯಕ್ ದೃಷ್ಟಿ ಜೀವ ಆ ಸಾಧನೆಯೊಳಗೆ ನಿರಂತರ ಪ್ರಮುದಿತಾಗಿ ಮುಂದುವರಿಯುವ ಕಾರಣದಿಂದನ 2ನೇ ಕಷಾಯ ಚೌಕಡಿಯ ಅಭಾವಾಗಿ ವ್ರತಗಳ ಅಂಗೀಕಾರ ಮಾಡ್ತಾನೆ. ನಂತರ ಅದೇ ಒಂದು ಆಂತರ್ಯದ ಸ್ಥಿರತೆಯೊಳಗ ಯಾವ ಪ್ರಮೋದ ಉಕ್ಕುತ್ತಾ ಇದೆ ಅದರ ಫಲಸ್ವರೂಪವಾಗಿ 3ನೇ ಕಷಾಯ ಚೌಕಡಿಯ ಅಭ್ಯಾಸ ಮಾಡ್ತಾನೆ. ಅದರಲ್ಲಿ ಕೂಡ ಎಷ್ಟು ಲಾಭಾನ್ವಿತ ಆಗ್ತಾನೆ ಅಷ್ಟ ಮುಂದಿನ ದಶೆಯ ಸಲುವಾಗಿ ಅವ ಉದ್ಯಮಶೀಲ ಇರ್ತಾನೆ. ಅಂಥೇಳಿನ ಸಾಕ್ಷಾತ್ ಯಾವ 4 ಘಾತಿ ಕರ್ಮಗಳ ಅಭಾವ ರೂಪದ ಪರಮಾತ್ಮ ದಶೆ ಪ್ರಾಪ್ತ ಆಗುವಂಥ ದಶಾ ವಿಶೇಷ ಇದೆಯೋ ಅಂಥ ಮುನಿಧರ್ಮದ ಅಂಗೀಕಾರ ಮಾಡ್ತಾನೆ. ನಿಜವಾಗಿ ಅವನ ಜೀವನ ಧನ್ಯ ಇದೆ. ಅವನೇ ನಿಜವಾಗಿ ಆಸ್ತಿವಂತ ಇದ್ದಾನೆ. ಅವನೇ ನಿಜವಾಗಿ ಸುಖಿ ಇದ್ದಾನೆ. ಎಲ್ಲೇ ಸ್ವಾಧೀನ ಅರೂಪಿ ಚಿತ್ಸ್ವರೂಪದೊಳಗ ಸ್ಥಿರತೆಯಿಂದ ಯಾವ ಒಂದು ಅಪೂರ್ವ ಆನಂದ ಶಾಂತಿ ಲಭಿಸ್ತಿದೆಯೋ ಅದುವೇ ಮನುಷ್ಯ ಜೀವನದ ವೈಭವ ಇದೆ, ಮನುಷ್ಯ ಜೀವನದ ಸಂಪತ್ತು ಇದೆ, ಮನುಷ್ಯ ಜೀವನದ ಶೋಭೆ ಇದೆ. ಅದುವೇ ಮನುಷ್ಯ ಜೀವನದ ಸಾರ್ಥಕತೆ ಇದೆ. ಬಿಟ್ಟು ಬೇರೆ ಏನು ಬೇಕಾಗಿತ್ತು? ಏನಿದೆ ಅವನಿಗೆ ಹೇಗೆ ಬೇಕಾಗೋದು ಹೇಳಿ? ಬರೇ ಕಥನದಲ್ಲಿ ಇಷ್ಟ ಉಲ್ಲಾಸ ಆನಂದ ಆಗ್ತಾ ಇದೆ. ಶಬ್ದದ ಶ್ರವಣದಲ್ಲಿ ಅಥವಾ ಉಚ್ಚಾರಣದಲ್ಲಿ ಇಷ್ಟ ಆನಂದ ಆಗ್ತಾ ಇದೆ. ಆ ಕಾರ್ಯದೊಳಗೆ ಜಗತ್ತಿನಿಂದ ನಿಸ್ಪೃಹ, ದೇಹದಿಂದ ಅಲಿಪ್ತ, ಇಂದ್ರಿಯಗಳಿಂದ
ಅಸ್ಪೃಷ್ಟ ಆಗಿ ಹೋದಂಥ ಜೀವದ ಯಾವ ಶಾಂತಿ ಇದೆ, ಯಾವ ಸ್ವಾಧೀನತೆ ಇದೆ, ಅದರತ್ತ ಯಾರ ವರ್ಣನೆ ಮಾಡೋ ಸಾಧ್ಯ ಇದೆ? ಇಂದ್ರ, ನರೇಂದ್ರ, ನಾಗೇಂದ್ರರುಗಳಿಗೆ ಕೂಡ ಯೋಗಿಗಿರುವ ಆನಂದವನ್ನು ತಾ ಹೇಳಲಾಗಿಲ್ಲ. ಆ ಯೋಗಿಗೆ ಎಂಥ ಆನಂದ ಇದೆಯೋ, ಜಗತ್ತಿನ ಜನರಿಗೆ ಅವು ದರಿದ್ರನ ಹಾಗೆ ಕಾಣ್ತಾನೆ. ಏನು ಇಲ್ಲ ಅನ್ನಿಸ್ತಿದೆ. ಈ ಬಾಹ್ಯ ಸಾಮಗ್ರಿಗಳ ವ್ಯಸನ ಅಥವಾ ರೂಢಿ ಆಗಿ ಹೋಗಿರುವಂಥ ದುರ್ಬಲ ಹೇಳಿ ಜೀವಗಳಿಗೆ ಅವನ ಜೀವನ ದುಃಖಮಯ, ಕಷ್ಟಮಯ ಅನ್ನಿಸ್ತಿದೆ. ಇವರು ಸ್ವಯಂ ಹೇಳಿದ್ದಾರೆ. ಪರಪದಾರ್ಥಗಳ, ಅನ್ಯ ಪದಾರ್ಥಗಳ ಅವಲಂಬನೆಯಿಂದ ತಮ್ಮನ್ನ ತಾವು ಸುಖಿ ಅಂಥೇಳಿ ಮನ್ನಿಸುವಂಥ ವಿಪರೀತ ಮನ್ನಣೆಯುಳ್ಳ ಮಿಥ್ಯಾ ದೃಷ್ಟಿ ಜೀವರುಗಳಿಗೆ ಅವ ದುಃಖಿ ಇದ್ದಾನೆ, ಕಷ್ಟದೊಳಗಿದ್ದಾನೆ ಅಂತ ಅನ್ನಿಸ್ತಿದೆ. ಆದರೆ ಅವನಿಗೆ ಎಂಥ ಆನಂದ ಇದೆ, ಎಂಥ ಶಾಂತಿ ಇದೆ, ಎಂಥ ನಿಧಿ ಪ್ರಾಪ್ತ ಆದಂತೆ ಇದೆ. ಯಾವ ಪ್ರಕಾರ ಚಕ್ರವರ್ತಿಗಿಂತಲೂ ಕೂಡ ಅವನ ವೈಭವ ಅವನಿಗೆ ಲಭಿಸಿದ್ದು ಇದೆ. ಅದು ಮಿಥ್ಯಾದೃಷ್ಟಿ ಎಲ್ಲಿ ತಿಳಿದು ಬರುತ್ತದೆ? ಆ ಮಿಥ್ಯಾದೃಷ್ಟಿ ಜೀವರುಗಳಿಗೆ ಆಹಾರದಿಂದ ಸುಖ, ಚಳಿ ಮಳೆಗಳಿಂದ ರಕ್ಷಣೆ ಆಗುವಂಥ ಅನ್ಯ ಪದಾರ್ಥಗಳು ಇರುವುದರಿಂದ ಸುಖ, ರಾಗಿ ಜನರ ಸಂಯೋಗದಿಂದ ಸುಖ ಅನ್ನುವ ನಾನಾ ಪ್ರಕಾರದ ಕಲ್ಪನೆಯೊಳಗ ಅನಂತ ದುಃಖವನ್ನು ಸ್ವಯಂ ಅನುಭವಿಸ್ತಾ ಇದ್ರೂ ಕೂಡ ಆ ಸ್ವಾಧೀನ ಸುಖಿ ಯೋಗಿಯನ್ನ ಕಷ್ಟದೊಳಗಿದ್ದಾರೆ ಅಂತ ಹೇಳಿ ತಿಳಿತಾರೆ. ಸ್ವಯಂ ದುಃಖ ಎಷ್ಟು ಪ್ರಕಾರದ್ದು ಇದೆ ಈ ಮಿಥ್ಯಾದೃಷ್ಟಿ ಜೀವ. ಅದರ ಭ್ರಾಂತಿ ಎಂಥದ್ದಿದೆ ಅಂತಂದ್ರೆ ಆ ದುಃಖವನ್ನೇ ಸುಖ, ವಿಷವನ್ನೇ ಅಮೃತ, ಬಂಧನವನ್ನೇ ಶಾಂತಿಯ ಉಪಾಯ ಅಂಥೇಳಿ ತಿಳ್ಕೊಂಡಿರುವಂಥ ಈ ಮೂಢ ಜೀವನಿಗೆ ಆ ಲೋಕೋತ್ತರ ಶಾಂತಿಯ ಮಾರ್ಗದ ಸ್ವರೂಪ ತಿಳಿದು ಬರುವುದ ಕಠಿಣ ಅಸಾಧ್ಯ ಆಗಿ ಹೋಗಿದೆ. ತಮಗೆ ಇಷ್ಟ ಕಥನ ವಾಚನ ಮಾಡಿದ ನಂತರ, ಶ್ರವಣ ಮಾಡಿದ ನಂತರ ಕೂಡ ನನ್ನದೆಂಥ ಜೀವನ ಅನ್ನಿಸ್ತಾ ಇಲ್ಲ. ಯಾಚನೆ ಮಾಡುತ್ತಾ ಮನೆ ತಿರುಗೋದ. ಮನೆ ಅರ್ಥಾತ್ ಒಂದು ಇಂದ್ರಿಯದ ವಿಷಯ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಇನ್ನೊಂದು ಇಂದ್ರಿಯದ ವಿಷಯದ ಸಲುವಾಗಿ ಯಾಚಕ ದೃಷ್ಟಿಯಿಂದ ಆ ಪರಪದಾರ್ಥದ ಕಡೆಗೆ ನೋಡೋದ. ಇಂಥ ಜೀವನಕ್ಕ ಧಿಕ್ಕಾರ ಮೂಡಿ ಬರ್ತಾನೇ ಇಲ್ಲ ಆಂತರ್ಯದೊಳಗಿಂದ. ಇವು ಗೃಹಸ್ಥದನು, ಮನೆಯಲ್ಲಿ ವಾಸ ಮಾಡಿಕೊಂಡಿರುವಂಥವದನು. ಆದರೆ ಇವು ಯಾವ ರೀತಿ ಸುಖಿಯದನು? ಆ ಯೋಗಿಯ ಹಾಗೇನರೇ, ಆ ಮುನಿರಾಜರ ಹಾಗೇನ, ಆ ಅರ್ಹಂತ ಸಿದ್ಧರ ಶ್ರೇಣಿಯೊಳಗ ಮಂಡಿಸಬಹುದಾದಂಥ ಸಾಧು ಪರಮೇಷ್ಠಿಯ ಹಾಗೇನೆ ಇವನು ಆನಂದ ಇದೆ. ಎಷ್ಟ? 48 ಗಂಟೆ ರೀ. ಆ 48 ಗಂಟೆಯ ಅಭ್ಯಾಸ, 48 ನಿಮಿಷದ ಸ್ಥಿರತೆಯ ಪೂರ್ವ ಭೂಮಿಕಾ ಇದೆ. 48 ನಿಮಿಷದ ಆತ್ಮಸ್ಥಿರತೆಯ ಸಲುವಾಗಿ ಇದು ಪೂರ್ವ ಸಿದ್ಧತೆ ಇದೆ. ಧರ್ಮ ಹೋಗ್ತಾ ಒಂದೇನಾದರೂ ಬಟ್ಟೆ ಕಳಚಿದ ಕೂಡಲೇ, 4 ಶಬ್ದ ಕಲಿತುಕೊಂಡು ಕೂಡಲೇ, ಪುಣ್ಯದಿಂದ ಪ್ರಾಪ್ತವಾದಂಥ ಧನವನ್ನು ವಿನಿಯೋಗ ಮಾಡಿದ ಕೂಡಲೇ ಪ್ರಾಪ್ತ ಆಗುವಂಥದ್ದು ಮಾತಲ್ಲ ಧರ್ಮ ಅಂತಂದ್ರೆ. ಅದು ಬಹಳ ಬೇರೆ ಇದೆ ರೀ, ಬಹಳ ಬೇರೆ ಇದೆ.
ಮತ್ತು ಬಹಳ ಅನ್ನೋದಕ್ಕಿಂತ ಆ ಬಹಳ ಶಬ್ದ ಬಹಳೇ ಕಮ್ಮಿ ಬೀಳ್ತಿದೆ. ಅಂಥ ಶಾಂತಿ ಸುಖಮಯ ಇದೆ ಮತ್ತು ಬಹಳ ಆಳದೊಳಗಿದೆ ರೀ. ಅದ ಆಂತರ್ಯದ ಆಳದೊಳಗೆ ಇದೆ. ಹೊರಗೆ ಅರಸಿದರೆ ಹುಡುಕಿದರೆ ಅದರದ ಗಂಧ ಕೂಡ ಸಿಗೋ ಸಾಧ್ಯ ಇಲ್ಲ. ಒಂದಾಗ್ತಿದೆ. ಎಷ್ಟು ಹೊರಗ ಅನ್ವೇಷಣೆ ಮಾಡ್ತಾನೋ ಅಷ್ಟು ಒಳಗಿನ ಮಾರ್ಗದಿಂದ ಅಥವಾ ಒಳಗಿನ ವಸ್ತುವಿನಿಂದ ದೂರ ಹೋಗ್ತಾನೆ. ಕ್ಷೇತ್ರದ ಮೇಲೆ ಇದ್ದ ಹಾಗೆ, ಭಗವಂತರ ಸಾನ್ನಿಧ್ಯದೊಳಗೆ ಇದ್ದ ಹಾಗೆ, ಕಾನನದೊಳಗೆ ಇದ್ದ ಹಾಗೆ, ಗುಪ್ತ ಗುಹೆಯೊಳಗೆ ಇದ್ದ ಹಾಗೆ, ಭಾಷ್ಯದಲ್ಲಿ ಕಂಡು ಬಂದ್ರೂ ಕೂಡ ಧರ್ಮಾತ್ಮ ಜೀವ ಅತೀಂದ್ರಿಯ ಆನಂದದ ಸಾಗರದೊಳಗ ಮನಸೋಕ್ತವಾಗಿ ಪರಮ ತೃಪ್ತಿಯ ಅನುಭವ ಆಗುವ ಹಾಗೆ ಮುಳುಗೇಳ್ತಾ ಇರ್ತಾನೆ. ಆನಂದದ ಅನುಭವದಿಂದ ಪರಿತೃಪ್ತ ಇರ್ತಾನೆ. ಇಲ್ಲಿ ನಮಗೆ ಅನ್ನಿಸ್ತಿದೆ, ಅರೆ ಈ ಶ್ರಾವಕ ಮಾಡುವಂಥ ಔಷಧ ಉಪವಾಸ ಎಷ್ಟು ಕಠಿಣ ಇದೆ ಅಲ್ಲ. ಮೊದಲು ಸಾಮಾಯಿಕನೇ ಎಷ್ಟು ಕಠಿಣ ಅನ್ನಿಸ್ತು. ಈಗ ಈ ಔಷಧೋಪವಾಸ ಎಷ್ಟು ಕಠಿಣ ಇದೆ ಅಲ್ಲ. ಒಂದು ದಿವಸದ ಉಪವಾಸದ ಸಲುವಾಗಿ 48 ಗಂಟೆ ಸಾಧ್ಯ ಯೋಗದ ತ್ಯಾಗ, ಮನೆ ಮೊದಲಾದವುಗಳ ತ್ಯಾಗ, 5 ಪ್ರಕಾರದ ಪಾಪದ ತ್ಯಾಗ. ಅರೆ ಎಷ್ಟು ಸ್ಪಷ್ಟ ಬರಲಿಲ್ಲರ್ರೆ ನೋಡ್ರಿ ಒಂಚೂರು. ಸಪ್ತಮಿಯ ದಿವಸ ಉಪವಾಸ ಧಾರಣ ಮಾಡಿರುವಂಥ ಶ್ರಾವಕನು ಅದೇ ಸಮಯದಲ್ಲಿ ಏಕಾಂತ ಸ್ಥಾನಕ್ಕೆ ಹೋಗಿ, ಯಾವುದ ಏಕಾಂತ ಸ್ಥಾನ? ಬಾಹ್ಯದೊಳಗೆ ಏಕಾಂತ ಸ್ಥಾನ, ನಗರದ ಸಮೀಪ ಇರುವಂಥ ಏನಿದೆ ವಸತಿಗೆ ಇದೆ. ಆದ್ರೆ ಅದು ನಿಜವಾಗಿ ಏಕಾಂತ ಸ್ಥಾನ ಅಲ್ಲ. ಆದ್ರೆ ಅದು ಕೂಡ ಏಕಾಂತ ಸ್ಥಾನನೇ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ರಾಗಿ ಜೀವರುಗಳದ್ದ, ಮೋಹಿ ಜೀವರುಗಳದ್ದ, ವಿಷಯ ಕಷಾಯದೊಳಗೆ ಮುಳುಗೇಳ್ತಾ ಇರುವಂಥ ಜೀವರುಗಳದ್ದ ಪ್ರತ್ಯಕ್ಷ ಸಂಪರ್ಕ ಬಿಟ್ಟು ಹೋದಂತಿದೆ. ನಿಜವಾಗಿ ಏಕಾಂತ ಸ್ಥಾನ ಯಾವುದಿದೆ ಅಂತಂದ್ರೆ ರಾಗದ್ವೇಷದಿಂದ, ಮೋಹ ಮದ ಮಾತ್ಸರ್ಯಗಳಿಂದ, ವಿಷಯಗಳ ಇಚ್ಛೆಯಿಂದ ಯಾವುದು ತ್ರಿಕಾಲದಲ್ಲೂ ಅಸ್ಪೃಷ್ಟ ಇದೆಯೋ ಆ ನಿಜಗ್ರಹವೇ ಏಕಾಂತ ಸ್ಥಾನ ಇದೆ. ಯಾಕೆ ಅಂತಂದ್ರೆ ಅದು ಒಂದೇ ಏಕಾಂತ ಸ್ಥಾನ. ಯಾಕೆ ಅಂತಂದ್ರೆ ಅಲ್ಲಿ ಪರ್ಯಾಯ ಒಂದಕ್ಕೆ ಪ್ರವೇಶಿಸಿದೆ. ಏಕ ಅಂತ ಪರ್ಯಾಯ ಒಂದಕ್ಕೆ ಪ್ರವೇಶ ಇದೆ. ರಾಗಕ್ಕೆ ಇಲ್ಲ, ವಿಷಯಾಭಿಲಾಷೆಗೆ ಇಲ್ಲ, ಪಾಪಕ್ಕೆ ಇಲ್ಲ, ಪರದ್ರವ್ಯಕ್ಕಂತೂ ಇಲ್ಲವೇ ಇಲ್ಲ. ಏಕಾಂತ ಸ್ಥಾನ ಯಾವುದ? ರಾಗದ್ವೇಷಗಳಿಂದ, ವಿಷಯಾಭಿಲಾಷೆಯಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟವಿರುವಂಥ ಒಂದು ಜ್ಞಾನಮಯ ಆನಂದದ ನಿಧಿಯಾಗಿರುವಂಥ ಆ ನಿಜಗ್ರಹದೊಳಗ ಒಂದು ಶುದ್ಧ ಪರ್ಯಾಯಕ್ಕನ ಪ್ರವೇಶ ಅಂಥೇಳಿ ಏಕಾಂತ. ಒಬ್ಬರ ಹೋಗುದ್ರೆ ಅಲ್ಲಿ ವಸತಿಕೆಯೊಳಗೆ ಒಬ್ಬರ ಇರೋದ. ಇದು ಭಾಷ್ಯದ ದೃಷ್ಟಿಯಿಂದ. ನಿಜವಾಗಿ ಇಲ್ಲಿ ಆ ನಿಜಗ್ರಹ ಎಂಥದ್ದಿದೆ? ಜ್ಞಾನದಿಂದ ನಿರ್ಮಿತ ಇದೆ, ಸುಖದಿಂದ ತುಂಬಿಕೊಂಡಿರುವಂಥದ್ದೇ ಇದೆ. ಜ್ಞಾನದಿಂದ ನಿರ್ಮಿತ ಇದೆ, ಸುಖದಿಂದ ತುಂಬಿಕೊಂಡಿರುವಂಥದ್ದಿದೆ. ಅಂಥ ನಿಜಗ್ರಹದೊಳಗ ಒಂದು ಪರ್ಯಾಯಕ್ಕನ ಪ್ರವೇಶ ಅಂಥೇಳಿ ಏಕಾಂತ ಸ್ಥಾನ ಅಂಥೇಳಿ. ಅದೇ ಸಮಯಕ್ಕೆ, ಯಾವ ಸಮಯಕ್ಕೆ? ಯಾವಾಗ 4 ಪ್ರಕಾರದ ಆಹಾರದ ತ್ಯಾಗ ಮಾಡಿ ಉಪವಾಸದ ಗ್ರಹಣ ಮಾಡ್ತಾನಲ್ಲ,
ಸಪ್ತಮಿಯ ದಿವಸರೇ ಉಪವಾಸದ ಧಾರಣ ಮಾಡ್ತಾನೋ. ಆಹಾರ ಮಾಡಿದಾನಲ್ಲ, ಅರೆ ಮಾಡಿದಾನೆ. ಆಹಾರ ಮಾಡಿರುವ ಮಾತು ಬೇರೆ, ಆಹಾರ ಮಾಡಿರುವುದು ಈ ದಿವಸದ್ದಾಯಿತು, ಉಪವಾಸ ನಾಳೆದಾಯಿತು. ಇದು ನಿಜವಾಗಿ ಬಹಳ ಒಂದು ವಿಚಾರಣೀಯ ಬಿಂದು ಇದೆ ರೀ. ಒಂದೇ ದಿವಸದೊಳಗೆ ಸಪ್ತಮಿ ಅಥವಾ ತ್ರಯೋದಶಿಯ ದಿವಸ ಏನಾದದ್ದು ಇದೆ, ಆಹಾರ ಗ್ರಹಣ ಮಾಡಿದ್ದಾನೆ ಮತ್ತು ಉಪವಾಸದ ಧಾರಣ ಮಾಡಿದ್ದಾನೆ. ಆಹಾರ ಯಾವ ದಿವಸದ್ದಾಯಿತು? ಸಪ್ತಮಿಯ ದಿವಸ ಅಥವಾ ತ್ರಯೋದಶಿಯ ದಿವಸ. ಉಪವಾಸ ಯಾವ ದಿವಸದ್ದ? ಅಷ್ಟಮಿ ಅಥವಾ ಚತುರ್ದಶಿಯ ದಿವಸದ್ದ. ಆದ್ರೆ ಧಾರಣ ಯಾವಾಗ ಮಾಡಿದಾನ? ನಾಳೆಯ ಉಪವಾಸದ ಇವತ್ತು ಧಾರಣ ಮಾಡಿದ. ಅರ್ಥಾತ್ ನಾಳೆ ಮುನಿಯಾಗುವುದರದ ಇವತ್ತು ಏನು ಮಾಡ್ತಾ ಇದ್ದಾನೆ? ಅಭ್ಯಾಸ ಮಾಡ್ತಾ. ತಿಳಿತಾ ಇದೆ ಅಲ್ಲ? ಇವತ್ತಿನ ಅಭ್ಯಾಸ ನಾಳೆನ ಮುನಿದ್ದೇ ಇದೆ. ಇವತ್ತೇನು ಮಾಡಿದನು? ಆಹಾರ ಸ್ವೀಕಾರ ಮಾಡಿದನಲ್ಲ, ಅಂದ್ರೆ ಇವತ್ತು ಗೃಹಸ್ಥದನ. ಆದ್ರೆ ನಾಳೆ ಮುನಿ ಆಗಮದನ. ನಮ್ಮ ರತ್ನಾಕರ ವರ್ಣಿ ಹೇಳಿದ ಇಂದಿನ ಮುನಿ ನಾಳಿನ ಶಿವ, ನಾಳಿನ ಸಿದ್ಧ ಮುನಿ. ಹಾಗಾದರೆ ಈ ಶ್ರಾವಕ್ಕೆ ಎಂಥವದನು? ಇಂದಿನ ಗೃಹಸ್ಥ, ನಾಳಿನ ಮುನಿ. ಸಪ್ತಮಿಯ ದಿವಸ 12 ಗಂಟೆಗೆ ಉಪವಾಸದ ಧಾರಣ ಮಾಡಿ ಅದೇ ಸಮಯಕ್ಕೆ ಏಕಾಂತ ಸ್ಥಾನಕ್ಕೆ ಹೊರಟೋಗ್ತಾನೆ. ಅದೇ ಸಮಯಕ್ಕೆ ಅವನು ಭಾವದಿಂದ ಏನಾದರೆ ಮುನಿಯಂಥ ಜೀವನವನ್ನು ತನ್ನಲ್ಲೇ ಅಳವಡಿಸಿಕೊಂಡ. ಮುನಿಯಂಥ ಜೀವನ. ಅರೆ, ಯಾತ್ರೆಗೆ ಹೋಗುವುದಿದೆ, ಟ್ರೈನ್ ಮಧ್ಯಾಹ್ನ 3 ಗಂಟೆಗೆ ಇದೆ, ಮುಂಜಾನೆ 9 ಗಂಟೆಗೆ ನಾವು ಪ್ರಯಾಣಿಕಾಗಿದ್ದೇವೆ. ಬೆಳಿಗ್ಗೆ ಎದ್ದ ಮೇಲೆ ಎದ್ದ ಕೂಡ್ಲೇನಾರೆ ಹಾಸಿಗೆ ಬಿಟ್ಟು ಕೂಡ್ಲೇನ. ಯಾಕೆ? ಇವತ್ತಿನ ರಾತ್ರಿ ಇಲ್ಲಿ ಇರೋದನ್ನ ಎಲ್ರಿ ವಿಚಾರ ಮಾಡೋದ. ಯಾವ ಪ್ರಕಾರದ ಉತ್ಸಾಹ ಧರ್ಮಾಭಿಲಾಷಿ ಜೀವನಿಗೆ ಯಾತ್ರೆಯ ಕುರಿತು, ಸಿದ್ಧಕ್ಷೇತ್ರದ ಕುರಿತು ಇದೆಯಲ್ಲ, ಅದೇ ಜಾತಿದ್ದ. ಆದರೆ ಅದಕ್ಕಿಂತ ಬಹಳ ಉಚ್ಚ ಸ್ತರದ ಅಭಿಲಾಷೆ ಈ ಶ್ರಾವಕಂದ ಇದೆ. ಅರೆ, ಇದು ಕ್ರಮ ಹೇಳ್ತಾ ಇದ್ದಾರೆ. ಅವನು ಒಮ್ಮಿಂದೊಮ್ಮಿಗೆ ಪ್ರೋಷಧೋಪವಾಸ ಮೊದಲಾದ ನೆಲೆಗಳನ್ನು ಅಭ್ಯಾಸ ಮಾಡದೇನೂ ಕೂಡ ದೀಕ್ಷಾಧಾರಣ ಮಾಡಬಹುದಾಗಿದೆ. ಆದರೆ ಈ ಕ್ರಮದಿಂದ ಮಾಡಿದ ಅಂತಂದ್ರೆ ಅವ ಒಂದು ಅಂಶ ಕೂಡ ಹಿಂದೆ ಬರಳಿ ನೋಡೋದ ಸಾಧ್ಯ. ರಾಜಮಾರ್ಗ ಇದೆ, ರಾಜಮಾರ್ಗನೂ ಇದೆ ಮತ್ತು ನಿಜವಾದ ಮಾರ್ಗ ಇದೆ. ಕ್ರಮದಿಂದ ಅಭ್ಯಾಸ ಮಾಡಿದರೆ ಯಾವುದೇ ಪ್ರಕಾರದಿಂದ ಪಶ್ಚಾತ್ತಾಪ ಪಡುವ. ಅರೆ, ಅಮೃತ ಚಂದ್ರಾಚಾರ್ಯ ದೇವ ಸಮಯ ಸಾರದ ಮೇಲೆ ಟೀಕೆ ಬರೆದ ಮೇಲೆ ಈ ಪುರುಷಾರ್ಥ ಸಿದ್ಧಿ ಉಪಾಯದ ರಚನೆ ಮಾಡಿದ್ದಾರೆ. ಗೊತ್ತಿತ್ತು ನಿಮ್ಗ? ಅಲ್ಲ, ನನಗೆ ಅವಶ್ಯವಾಗಿ ಗೊತ್ತಿದ್ದೀರಿ. ಹಾಗೆ ಅರೆ, ಆ 3 ಪ್ರಾಭೃತ ತ್ರಯಗಳ ಮೇಲೆ ಅಂಥೇಳಿ ಭೂಮಿಕೆಯೊಳಗೆ ಹೇಳ್ತಿದ್ದಾರೆ. ಪ್ರಾರಂಭ ಗ್ರಂಥ ತೆಗೆಯುವ ಮೊದಲು ಹೇಳ್ತಿದೆ, ಭಗವಾನ್ ಕುಂದದೇವ್ ಕಲಿಕಾಲ ಸರ್ವಜ್ಞ, ಸಾಕ್ಷಾತ್ ಪಂಚಮ ಕಾಲದೊಳಗ ಸರ್ವಜ್ಞ ಪ್ರಭುವಿನ, ತೀರ್ಥಂಕರ ಪ್ರಭುವಿನ ಸಮೋಸರಣದೊಳಗೆ ಹೋಗಿ ಇದ್ದು ಬಂದಿರುವಂಥ ಆ ಪ್ರಬುದ್ಧ ಆಚಾರ್ಯ, ಸಾಕ್ಷಾತ್ ಸರ್ವಜ್ಞ ಸಮಾನ ಆ ಆಚಾರ್ಯ ಭಗವಂತರ 3 ಕೃತಿರತ್ನಗಳ ಮೇಲೆ ಟೀಕೆ ಬರೆದ ನಂತರನ ಅವರಿಗೆ ಈ ಶ್ರಾವಕರ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಸಾಧನೆಯ ಉಪಾಯವನ್ನು ಹೇಳುವಂಥ ಒಂದು ಪ್ರತಿಭಾ ಜಾಗೃತ ಆಗಿದೆ. ಅಂದರೆ ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಿದರೆ ಅವರ ಜ್ಞಾನದೊಳಗ ಚರಣಾನುಯೋಗದ ರಚನೆ ಮಾಡುವಂಥ ಯೋಗ್ಯತೆ ಪ್ರಾಪ್ತ ಆಗಿದೆ.
ಯಾಕೆ? ಸಮಯಸಾರ ಸಮ್ಯಕ್ ದರ್ಶನದ ಸಲುವಾಗಿ ಅಭ್ಯಾಸ ಮಾಡಬೇಕಾದದ್ದು. ಮತ್ತು ಪಂಚಾಸ್ತಿಕಾಯ ವಿಶ್ವದ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ಅಭ್ಯಾಸ ಮಾಡಬೇಕಾದದ್ದು. ಪ್ರವಚನ ಸಾರ ಅರೆ ಜ್ಞಾನದೊಳಗ ಛದ್ಮಸ್ಥ ಇರುವೆಳದೊಳಗೂ ಕೂಡ ಕೇವಲ ಜ್ಞಾನಿಯ ಸ್ವರೂಪವನ್ನು ತಿಳಿಯುವಂಥ ಅಭ್ಯಾಸದ ಗ್ರಂಥ ಇದೆ. ಹಾಗಾದರೆ ಇವು ಮೂರನ್ನು ಅಭ್ಯಾಸ ಮಾಡಿದ ನಂತರ ನಾವು 5ನೇ ಗುಣಸ್ಥಾನಕ್ಕೆ ಹೋಗೋರಲ್ಲ. ಹಾಗಾದ್ರೆ ನಮ್ಮದು ವಿಷಯ ಏನು ನಡೆದಿತ್ತು ಅಂತಂದ್ರೆ, ಇದೇ ಕ್ರಮದಿಂದ ಹೋದರೆ, ಯಾವ ಕ್ರಮದಿಂದ? ವ್ರತ ದರ್ಶನ ಪ್ರತಿಮಾ, ವ್ರತ ಪ್ರತಿಮಾ, ಸಾಮಾಜಿಕ ಪ್ರತಿಮಾ, ಪ್ರೋಷದ ಪ್ರತಿಮಾ, ಸಚಿತ್ತ ತ್ಯಾಗ, ರಾತ್ರಿ ಭೋಜನ ತ್ಯಾಗ, ಇವು ಕ್ರಮದಿಂದ ಹೋದ ಅಂತಂದ್ರೆ ಏನಾಗ್ತಿದೆ? ಸಮಯ ಸಾರ ಎಲ್ಲದಕ್ಕೂ ಔಷಧಿ ಇದೆ ಅಂತ ಹೇಳ್ತಲ್ಲ. ಸಮಯ ಸಾರ ಸಮಸ್ತ ಗ್ರಂಥ ರಾಶಿಗೆ ಆಧಾರ ಇದೆ. ಹಾಗಾದ್ರೆ ಈ ಕ್ರಮದಿಂದ ಹೋದ ಅಂತಂದ್ರೆ ಸಾಧಕ, ಈ ಕ್ರಮದಿಂದ ಮುನಿದಶೆಗೆ ಹೋದ ಅಂತಂದ್ರೆ ಅವನಿಗೆ ವಿಷಕುಂಭ ಸದೃಶ ಇರುವಂಥ ನಿಂದಾಗರಹ ಮೊದಲಾದವುಗಳನ್ನು ಮಾಡುವ ಪ್ರಸಂಗನ ಬರುತ್ತಿಲ್ರಿ. ಅದ್ಭುತ. ಈಗ ಬೆಳಕು ಬಿಂತ ತಲೆಯೊಳಗೆ. ನಿಂದಾಗರಹ ತಪ್ಪೇ ಆಗುವುದಿಲ್ಲ ಅವನಿಂದ. ಅದರ ಸಲುವಾಗಿ ನಿಂದಾಗರಹ, ಆಲೋಚನಾ, ಪ್ರಾಯಶ್ಚಿತ್ತ ಇವೆಲ್ಲ ವಿಷಕುಂಭ ಅಂದಿದ್ದಾರೆ. ಯಾಕೆ ಅಂತಂದ್ರೆ ನಿಂದ ಅಗರ್ಹ ಇವೆಲ್ಲ ಅಮೃತ ಕುಂಭ ಅಂದ್ರೆ ಯಾಕ? ನಿಂದೆ ಮಾಡ್ಕೊಳ್ಳುವಂಥ ದೋಷನ ಸಂಭವಿಸಲಿಲ್ಲ. ಆಲೋಚನ ಅರೆ ನೋಡಿಕೊಳ್ಳುವಂಥ, ಪ್ರಾಯಶ್ಚಿತ್ತ ತಗೊಳ್ಳುವಂಥ ದೋಷನ ಸಂಭವಿಸಲಿಲ್ಲ. ಧನ್ಯ 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 ಕುಂದರ ಅಂಥೇಳನ ಆತ್ಮ ಕಲ್ಯಾಣದ ದೃಷ್ಟಿಯಿಂದ ಕುಂದ ಸಾಹಿತ್ಯವನ್ನು ಯಾರು ಆಶ್ರಯ ಮಾಡಿದರೋ, ಅಭ್ಯಾಸ ಮಾಡಿದರೋ, ಅವರು ಹೇಳಿದರು ಕುಂದರ ಅರಹಂತರಂಥ ತೀರ್ಥಂಕರರಂಥ ಕಾರ್ಯ ಮಾಡಿದರೆ ಮತ್ತು ಅಮೃತ ಚಂದ್ರಾಚಾರ್ಯರ ಗಣಧರರಂಥ. ಇನ್ನೇನು ಕೊರತೆ ಇದೆ ರೀ ನಮಗ? ಹೇಳ್ರಿ, ಯಾವ ಕೊರತೆ ಇದೆ? ಏನು ಕಮ್ಮಿ ಇದೆ ರೀ? ಹೇಳ್ಬೇಕು, ಮೋಕ್ಷ ಮಾರ್ಗ ಮತ್ತು ಮೋಕ್ಷ ಸಿಗುವಂಥ ಪ್ರಾಪ್ತ ಮಾಡ್ಕುವಂಥದ್ದು ನಮ್ದೀಗ ಅವಸರ ಸಿಕ್ಕದ್ದೇ ಇದೆ. ಈ ಅವಸರದೊಳಗ ತುಚ್ಛ ಸ್ವರ್ಗದ ಇಚ್ಛೆ ಮಾಡೋದ, ಈ ಅವಸರದೊಳಗ ತುಚ್ಛ ಭೋಗಭೂಮಿಗೆ ಹೋದೇನ ಅನ್ನೋದ. ಎಷ್ಟು ತುಚ್ಛ ರೀ! ನಾನೆಷ್ಟು ಉಚ್ಚ ಸ್ಥಾನದಲ್ಲಿದ್ದೇನೆ, ಕೇಳು ನಿನಗೆ ಏನು ಬೇಕಂತ ಹೇಳಿದರ ನಾ ಸ್ವರ್ಗದ ಇಂದ್ರಾಗಿ. ತಥಾಸ್ತು ಆಯ್ತು, ಕೊಟ್ಟು ಬಿಟ್ಟಿತ್ರಿ ನಿಸರ್ಗ ನಮಗ. ಮುಂದ ಅಲ್ಲೇನು ಕೇಳನ್ನು ಮಾತಿಲ್ಲಲ್ಲ. ಈ ಮನುಷ್ಯ ಭವವನ್ನು ಇಂಥ ಚಿಂತಾಮಣಿ ಇದೆ, ಕಲ್ಪವೃಕ್ಷ ಇದೆ. ಎಂಥ ಚಿಂತಾಮಣಿ! ಸಮ್ಯಕ್ ದರ್ಶನ, ಸಾಧಕ ದಶ, ಪ್ರತ್ಯಕ್ಷ ಸಾಧ್ಯವನ್ನ ದೊರಕಿಸಿಕೊಡುವಂಥ, ಪ್ರಾಪ್ತ ಮಾಡಿಸಿಕೊಡುವಂಥ, ಅಥವಾ ಇದರ ಮೂಲಕ ಪ್ರಾಪ್ತ ಮಾಡಿಕೊಳ್ಳಬಹುದಾಗಿದೆ ಜೀವ. ಅಂಥದ್ದು ಇದೊಂದು ಮಾಧ್ಯಮ ಇದೆ. ಈ ಸ್ವರ್ಗ ಭೋಗಭೂಮಿ ಶ್ರೀಮಂದರ ಸ್ವಾಮಿಯ ದರ್ಶನ ರತ್ನಾಕರ ವರ್ಣಿ ಹೇಳಿದಲ್ಲ. ಈಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು. ಯಾವುದರ ಸಲುವಾಗಿ ಹೇಳಿದರೆ, ಅವನು ಶ್ರೀಮಂದರ ಸ್ವಾಮಿಯನ್ನ ನಾಳೆ ಕಾಣ್ತಾನೆ ಅನ್ನುವ ಸಲುವಾಗಿ ಹೇಳಲಿಲ್ಲ. ಪಾಪದ ಬೀಜ ನಾಶ ಮಾಡಿ ಇವ ಸ್ವಯಂ ಶ್ರೀಮಂದರ ಸ್ವಾಮಿ ಆಗ್ತಾನೆ. ನಾಳೆ ಯಾಕ? ಇಂದ ಆಗುವುದಿಲ್ಲ. ಯಾಕೆಲ್ಲ? ಇಂದು ಪಂಚಮ ಕಾಲ ಇದ್ದೇವೆ, ಇಲ್ಲಿ ಶ್ರೀಮಂದರ ಆಗುವುದಿಲ್ಲ. ನಾಳೆ ಶ್ರೀಮಂದರ ಸ್ವಾಮಿಯ ಕಾಣುವನು ಅರ್ಥಿಯೊಳು. ಅದರೊಳಗೆ ವ್ಯವಹಾರದ ಅರ್ಥನೂ ಇದೆ ರೀ. ಯಾರದ ಪಾಪದ ಬೀಜ ಅರ್ಥ ಆಯ್ತು, ಮಿಥ್ಯಾತ್ವದ ನಾಶ ಆಯ್ತಲ್ಲ,
ಅವರಿಗೆ ಒಂದೇ ಗತಿ ಯಾವುದು? ಸ್ವರ್ಗಕ್ಕನ ಹೋಗ್ತಾರ್ರಿ ಅವರ. ಒಂದೇ ಗತಿ ಅಂತಂದ್ರೆ ಒಂದು ಗತಿ ಆದ ಕೂಡಲೇ ಮೋಕ್ಷಕ್ಕೆ ಹೋಗ್ತಾರೋ ಹೀಗ ಅಲ್ಲ. ಅವರಿಗೆ 3 ಗತಿಗಳ ಬಂಧ ಆಗುವುದಿಲ್ರಿ. ಮನುಷ್ಯ ಗತಿಯ ಬಂಧ ಆಗುವುದಿಲ್ರಿ, ಆಗುವುದಿಲ್ಲ. ಸಮ್ಯಕ್ ದರ್ಶನ ಈಗ ನಿಮಗೆ ಪ್ರಾಪ್ತ ಆಯಿತು ಅಂತಂದ್ರೆ ಸಮ್ಯಕ್ ದರ್ಶನದ ಪ್ರಾಪ್ತಿಯ ನಂತರ ಗತಿ ಬಂಧ ಆಯಿತು ಅಂತಂದ್ರೆ ಒಂದು ದೇವಗತಿನ ಬಂಧ ಆಗ್ತಿದೆ. ಆ ದೇವಗತಿಯೊಳಗೂ ಕೂಡ ವಿಮಾನವಾಸಿನ ಆಗ್ತಿರೆ, ಭವನತ್ರಿಕದೊಳಗೆ ಹೋಗುವುದಿಲ್ಲ. ಮನುಷ್ಯಗತಿಯ ಬಂಧ ಆಗುವುದಿಲ್ಲ. ತಿರಿಯಂಚ ನರಕದ್ದಂತೂ ಆಗೋದನ್ನೇ ಇಲ್ಲ. ಯಾವಾಗ? ಸಮ್ಯಕ್ ದರ್ಶನ ಆದ ಮೇಲೆ ಗತಿ ಬಂಧ ಆಯ್ತು ಅಂತಂದ್ರ. ಮೊದಲೇ ಆಗಿತ್ತು ಅಂತಂದ್ರ ತಿರಿಯಂಚ ಗತಿಯ ಬಂಧ ಆಗಿತ್ತು ಅಂತಂದ್ರ ಭೋಗಭೂಮಿಯ ತಿರಿಯಂಚ ಆಗ್ತಾನೋ, ಮನುಷ್ಯ ಗತಿಯ ಬಂಧ ಆಗಿತ್ತು ಅಂತಂದ್ರ ಭೋಗಭೂಮಿಯ ಮನುಷ್ಯ ಆಗ್ತಾನ. ನರಕ ಗತಿಯ ಬಂಧ ಆಗಿತ್ತು ಅಂತಂದ್ರೆ ಮೊದಲನೇ ನರಕಕ್ಕೆ ಹೋಗ್ತಾನೆ. ಆದ್ರೆ ಸಮ್ಯಕ್ ದರ್ಶನದ ನಂತರ ಗತಿ ಬಂಧ ಆದ್ರ ಒಂದು ದೇವಗತಿಯನ. ಅದಕ್ಕೆ ನಮ್ಮ ರತ್ನಾಕರ ವರ್ಣಿ ಏನು ಹೇಳಿದ? ಎಂಥ ಸಿದ್ಧಾಂತದ ಅನುಸಾರ ಕಥನ ಇರ್ತಿದ್ದೀರಿ ಜ್ಞಾನಿಗಳದ್ದ. ಏನು ಹೇಳಿದ? ಈಜಿನ ಕಥೆಯನ್ನು ಕೇಳಿದವರ ಪಾಪ, ಅವರು ಸ್ವರ್ಗಕ್ಕೆ ಹೋಗ್ತಾರೆ ಮೊದಲು ಹೇಳಲಿಲ್ಲ. ಪಾಪ ಬೀಜ ನಿರ್ನಾಶ ಆಗ್ತಿದೆ, ಅರ್ಥಾತ್ ಮಿಥ್ಯಾತ್ವದ ನಾಶ ಆಗ್ತಿದೆ. ಪಾಪದ ಬೀಜ ಯಾವದ? ಮಿಥ್ಯಾತ್ವದ ನಾಶ ಆಗ್ತಿದೆ. ಮಿಥ್ಯಾತ್ವದ ನಾಶ ಆಯಿತು ಅಂತಂದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾನ. ಸ್ವರ್ಗಕ್ಕೆ ಹೋದ ಅಂತಂದ್ರೆ ಅವನು ನಿಯಮದಿಂದ ಎಲ್ಲಿ ಹೋಗ್ತಾನೋ? ಶ್ರೀಮಂಧರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾನೋ. ಶ್ರೀಮಂಧರ ಸ್ವಾಮಿಯ ದರ್ಶನಕ್ಕೆ ಹೋದ ಅಂತಂದ್ರೆ ಅವನಿಗೆ ನಿಯಮದಿಂದ ಏನಾಗ್ತಿದೆ? ಕ್ಷಾಯಿಕ ಸಮ್ಯಕ್ತ್ವ ಆಗ್ತಿದೆ. ಇಂಥ ವಿಶ್ವಾಸ ಕೊಟ್ಟಿದಂದ್ರೆ ಯಾವುದರ ಸಲುವಾಗಿ? ಜಿನಕಥೆ ಕೇಳುವ ಸಲುವಾಗಿ, ಪಾಪ ಬೀಜದ ನಾಶದ ಸಲುವಾಗಿ. ಅರೆ ಜಿನಕಥೆಯನ್ನು ಕೇಳಿದ್ವಿ ನಮ್ಮ ಪಾಪದ ಬೀಜ ನಾಶ ಆಗೋದನ್ನೇ ಇಲ್ಲ. ಜಿನಕಥೆಯನ್ನು ಕೇಳಿದ ನಂತರ ಪಾಪದ ಬೀಜ ನಾಶ ಆಗ್ಲಿಲ್ಲ ಅಂತಂದ್ರೆ ಅವನು ತುಚ್ಛ ಅದನ್ರಿ, ಬಂಜರ ಭೂಮಿ ಅದನ್ರಿ. ಪಾಪದ ಬೀಜ ನಾಶ ಆಗಲಿಲ್ಲ ಅಂತಂದ್ರೆ ಅವನು ಮನುಷ್ಯನ ಅಲ್ರಿ. ಜಿನಕಥೆಯನ್ನು ಕೇಳಿದ ನಂತರ ಹಾಗಾದ್ರೆ ಭರತೇಶ ವೈಭವ ಏನಿದೆ? ಭರಚಕ್ರವರ್ತಿಯ ಕಥೆ ಇದೆ, ಜಿನ ಕಥೆ ಇದೆ ರೀ. ಜಿನ ಯಾವ ಜಿನಂದ? ಆದಿ ಜಿನಂದ, ಅಜಿತ ಜಿನಂದ? ಯಾವ ಜಿನಂದ? ತ್ರಿಕಾಲದಲ್ಲೂ ಯಾವ ಜನ? ಅಜಿತ ಜನ, ವೃಷಭ ಜನ ಅವರೆಲ್ಲ ಈಗಾದವರದಾರ್ರಿ. 3 ಕಾಲದಲ್ಲೂ ಯಾವ ಜಿನ ಅದನ್ನಲ್ಲ, ರಾಗ ದ್ವೇಷ ವಿಷಯೇಚ್ಛೆ ಮೊದಲಾದವುಗಳ ಯಾರ ಸ್ಪರ್ಶವೇ ಮಾಡಲಿಲ್ಲವೋ ಅಂಥ ಜಿನನ ಕಥೆ ಇದೆ ಅದರೊಳಗ. ಯಾವುದರೊಳಗ? ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ, ಶರಣಾಗು ಪ್ರಥಮ ಜಿನೇಶ. ಯಾವ ಪ್ರಥಮ ಜಿನೇಶ? ವ್ಯವಹಾರದಿಂದ ಆದಿಜಿನ. ಆ ಆದಿಜಿನ ಯಾವ ಜಿನನ ಕಥೆ ಹೇಳ್ತಾನಲ್ಲ ಆ ಪ್ರಥಮ ಜಿನ ನಾನು. ಕೆಚ್ಚಬೇಕ್ರಿ ಜಿನವಾಣಿಯನ್ನು ಆಲಿಸಲಿಕ್ಕೆ. ಪ್ರಭು ನೀನೇ, ನೀನೇ ಅಂದ್ರೆ ನೀ ಹೋಗಿ ದೂರ ಅಂತ ಹೇಳಿ ಹೇಳ್ತಾರ್ರಿ ಜಿನೇಂದ್ರ ಪ್ರಭು. ನೀ ಪ್ರಭು, ನೀ ಈಗಾಗಿದೆ ಬಿಡು, ನಾ 3 ಕಾಲದಲ್ಲೂ ಪ್ರಭು ಸ್ವರೂಪ ಇದ್ದೇನೆ. ನಿನ್ನನ್ನು ನೋಡುವುದರಿಂದ ನನಗೆ ಅವನ ಜ್ಞಾನ ಆಯಿತು, ಅದರ ಸಲುವಾಗಿ ನಿನಗೊಂದು ನಮೋ ನಮಃ. ನಿನ್ನ ಈ ಭಾಷ್ಯ ಪ್ರಕಟ ದಶೆಯನ್ನು ನೋಡುವುದರಿಂದ ನನಗೆ ಅನಂತ ಕಾಲದೊಳಗೆ ಅನುಭವದಲ್ಲಿ ಬಂದಿರಲಿಲ್ಲಲ್ಲ, ಆ ಜಿನನ ಜ್ಞಾನ ಆಯ್ತು, ಆ ಪ್ರಥಮ ಜಿನನ ಜ್ಞಾನ ಆಯ್ತು. ಅದರ ಸಲುವಾಗಿ ನನಗೆ ಅವನ ಜ್ಞಾನ ನಿನ್ನಿಂದಾಗಿದೆ ಅಂಥೇಳಿ ನಿನಗೊಂದು ಧನ್ಯವಾದ. ಇಲ್ಲ, ಅವರಿಗೆ ಅವಶ್ಯಕ ಇಲ್ಲ, ಅವರಿಗೆ ಅವಶ್ಯಕ ಇಲ್ಲ. ಕ್ಷುಧಾ ಇಲ್ಲ, ಆ ಮಾತು ಬೇರೆ. ಅದು ಕ್ಷುಧಾ 18 ದೋಷ ಅರ್ಹಂತ ಆದ್ಮೇಲೆ ಅದ.
ತೀರ್ಥಂಕರರ ಜೀವನದೊಳಗ ಈ ಪಂಚಮ ಗುಣಸ್ಥಾನ ಯೋಗ್ಯ ಸಾಧನ ಇರುವುದಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿಯ ಜೀವನದೊಳಗೆ ಇರೋದನ್ನೇ ಇರುತ್ತೆ. ಬರೀ ತೀರ್ಥಂಕರ ಅಷ್ಟೇ ಅಲ್ಲ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ತದ್ಭವ ಮೋಕ್ಷಗಾಮಿ, ಅದು ಸಮ್ಯಕ್ ದರ್ಶನದೊಳಗನ ಅದೆಲ್ಲ ಇದೆ ರೀ. ಯಾವುದೆಲ್ಲ ಇದೆ? ಆ ಸಮ್ಯಕ್ ಚಾರಿತ್ರ ಇದೆ, ಆ ಜ್ಞಾನದ ಉತ್ತರೋತ್ತರ ನಿರ್ಮಲತೆ ಇದೆ. ಪ್ರತಿಯೊಂದಕ್ಕೆ ಅದರದೇ ಆದಂಥ ವಿಶೇಷತೆ ಇದೆ ರೀ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಪುಣ್ಯ ಪುರುಷ್ ತೀರ್ಥಂಕರರಂಥವರ 5ನೇ ಗುಣಸ್ಥಾನ ಯೋಗ್ಯ ಸಾಧನೆಯನ್ನು ಮಾಡಬೇಕಾಗಿಲ್ಲ. ಅಂಚೆನ ರತ್ನಾಕರ ವರ್ಣನೆ ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಮುರಿದು ಕಣ್ಣಿಟ್ಟರೆ ಈ ಕಡೆ ನೋಡೋದು ಬಿಟ್ಟು ಆ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ ಒಂದು ಕ್ಷಣಕ ಮೋಕ್ಷದ ಕಂಬ. ಇಲ್ಲಿಯವರೆಗೆ ಮೋಕ್ಷದವರೆಗೆ ಬೆಳೆದನೆಲ್ಲ ತಾನು. ಮನೆಗೆ ಕಂಬ ಇರ್ತಾವಲ್ಲ, ಭೂಮಿಯಿಂದ ಎಲ್ಲಿಯವರೆಗೆ ಛತ್ತದವರೆಗೆ. ಹಾಗೆ ಅವ ಇಲ್ಲಿಂದ ಇಲ್ಲಿ ಕಾಣಿಸ್ತಾನೆ, ಖರೆ ಅಲ್ಲಿಯವರೆಗೆ ಬೆಳೆದು ನಿಂತು ನೋಡೋ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಒಂದು ಕ್ಷಣದೊಳಗೆ ಸರಿ ಅವರಿಗೆ ಸಾಧನ ಮಾಡಬೇಕಾಗಿ ಅಂಥ ತೀವ್ರ ಪುರುಷಾರ್ಥಿ ಇರ್ತಾರೆ ಅವ್ರ ಪುರುಷಾರ್ಥನ ಅಂಥದ್ದು. ಅದಕ್ಕೆ ನೋಡ್ರಿ, ಕ್ಷಾಯಿಕ ಸಮ್ಯಕ್ ದರ್ಶನ, ತೀರ್ಥಂಕರ ನಾಮಕರ್ಮ ಇವೆಲ್ಲ ವಿಶಿಷ್ಟದವು. ಮೋಕ್ಷಕ್ಕೆ ಹೋಗುವ ಜೀವರುಗಳದ್ದು ಎಲ್ಲರಲ್ಲೇ ಒಂದೇ ಜಾತಿಯ ಪುರುಷಾರ್ಥ ಇರ್ತಿದೆ, ಆದರೂ ಕೂಡ ವಿವಿಧತೆ ಇದೆ. ಅದಕ್ಕೆ ಒಂದು ದ್ರವ್ಯದ ಹಾಗೆ ಇನ್ನೊಂದು ದ್ರವ್ಯ ಇಲ್ರಿ ಬಾ. ಎಲ್ಲಾನು ಬರ್ತಿದೆ. 5 ಅದಾವಲ್ಲ, ಅಣು ವ್ರತ, ಆಂಶಿಕ ಹಿಂಸೆ ತ್ಯಾಗ, ಆಂಶಿಕ ಮಾಡೋದು. 5 ಪಾಪಗಳನ್ನು ಅಂಶ ರೂಪದಿಂದ ತ್ಯಾಗ ಮಾಡುವಂಥ ಒಂದು ಸಾಧನಾ ಮಾರ್ಗ ಅವರು ಅಳವಡಿಸಿ ತಮ್ಮ ಜೀವನದೊಳಗೆ ಅದನ್ನು ಬರಮಾಡಿಕೊಳ್ಳುವುದಿಲ್ಲ. ಜೀವದ ವಿಶೇಷತೆ ಈಗೇನು ಚರ್ಚೆ ನಡೆದಿತ್ತು, ಒಂದು ದ್ರವ್ಯದ ಹಾಗೆ ಇನ್ನೊಂದು ದ್ರವ್ಯ ಇಲ್ಲ. ಅಂದ್ರೆ ಜೀವದ ಹಾಗೆ ಪುದ್ಗಲಿಲ್ಲ. ಅರೆ, ಜೀವದ ಹಾಗೆ ಅಂತೂ ಪುದ್ಗಲ ಇಲ್ಲವೇ ಇಲ್ಲ. ಜೀವದ ಹಾಗೆ ಧರ್ಮ ಅಧರ್ಮ ಆಕಾಶ ಕಾಲ ಯಾವುದೂ ಇಲ್ಲವೇ ಇಲ್ಲ. ಆದರೆ ಒಂದು ಜೀವದ ಹಾಗೆ ಇನ್ನೊಂದು ಜೀವ ಇಲ್ಲ. ಪ್ರತಿಯೊಂದು ಜೀವದಲ್ಲೇ ಅಂಥವೇ ತ್ರಿಕಾಲಿ ಅನಂತ ಗುಣ ಅದಾವ. ಆದರೂ ಕೂಡ ಪರ್ಯಾಯದಿಂದ ಭೇದ ಇದೆ. 3 ಕಾಲದ ಪರ್ಯಾಯ ಏನದವಲ್ಲ ಅದರಲ್ಲೇ ಭೇದ ಇದೆ. ಅದಕ್ಕೆ ಇದನ್ನು ತಿಳಿಯೋದು ಕರ್ಣಾನುಯೋಗ ಒಂದು ಸ್ವಲ್ಪ ಗುಣಸ್ಥಾನದ ಏನು ವಿವೇಚನೆ ಇದೆ, ಅದರದ್ದು ಒಂದಿಷ್ಟು ನಾವು ಸ್ವಲ್ಪ ಕ್ಲಾಸ್ ಮಾಡಿದ್ದೇವೆ ಅಂಥೇಳಿ ಅದು ಇಷ್ಟು ಗಟ್ಟಿಯಾಗಿ ಹೋಗಿದೆ. ಅಂದರೆ ಗುಣಸ್ಥಾನದಲ್ಲಿ ಕ್ಷಪಕ ಶ್ರೇಣಿಯ ಆರೋಹಣೆ ಮಾಡಿರುವಂಥ ಇಬ್ಬರು ಮುನಿಗಳದಾರೆ. ಆದ್ರೆ ಒಂದೇ ಸಮಯಕ್ಕೆ ಇಬ್ಬರು 8ನೇ ಗುಣಸ್ಥಾನಕ್ಕೆ ಬಂದರು. ಆದರೆ ಇಬ್ಬರು ಪರಿಣಾಮ ಸಮಾನ ಇರುವುದಿಲ್ಲ. ಉಪಶಮ ಶ್ರೇಣಿಯವರಂತೂ ಇರೋದನ್ನೇ ಇಲ್ಲ. ಅದಕ್ಕೆ ಒಂದಿಷ್ಟು ನೋಡೋದ್ರಿ, ಅಭ್ಯಾಸ ಮಾಡೋದು. ಪ್ರಯೋಜನಭೂತ ಅಲ್ಲದಿದ್ರೂ ಕೂಡ ಒಬ್ಬರ ಹಾಗೆ ಒಬ್ಬರು ಯಾಕಿಲ್ಲ ಅನ್ನೋದ್ರದ್ದು ನಿರ್ಣಯ ಆಗ್ತಿದೆ. ಅವ್ರೇನು ತೀರ್ಥಂಕರ ಅಂದ್ರೆ ಏನು ಬೇರೆ ಏನ? ಬೇರೆನ ಅದಾರೆ ಅಂಚಳೇನ 10 ಕೋಟಿ ಸಾಗರೋಪಮ ಕಾಲದೊಳಗೆ ಬರೀ 24 ಮಂದಿ ಇರ್ತಾರೆ. 24 ಮಂದಿ ಕೂಡ ಒಬ್ಬರ ಹಾಗೆ ಒಬ್ಬರಿಲ್ಲ ನೋಡ್ರಿ. 24 ಕೂಡ ಒಬ್ಬರ ಹಾಗೆ ಒಬ್ಬರಿಲ್ಲ. ಒಬ್ಬ ತೀರ್ಥಂಕರ ಇದ್ದ, ಕಾಮದೇವಿ ಇದ್ದ, ಚಕ್ರವರ್ತಿ ಇದ್ದು, 3 ಮಂದಿ. ಆ 3 ಮಂದಿ ಕೂಡ ಒಬ್ಬರ ಹಾಗೆ ಒಬ್ಬರಿಲ್ಲ. ಆ 3 ಇದ್ರಲ್ಲ, ಶಾಂತಿನಾಥ್, ಕುಂಥುನಾಥ, ಅರಹನಾಥ, ಅವರು 3 ಏನಿದ್ರು 3 ವಿಶೇಷಣಗಳಿಂದ 3 ಪ್ರಕಾರದ ಪುಣ್ಯ. ತೀರ್ಥಂಕರದ, ಚಕ್ರವರ್ತಿ ಅದರ, ಕಾಮದೇವ. ಉಳಿದವರ ಹಾಗೆ ಅವರಿಲ್ಲ. ಆದ್ರೆ ಅವರು 3 ಕೂಡ ಪರಸ್ಪರ ಒಬ್ಬರ ಹಾಗೆ ಒಬ್ಬರ ಇಲ್ಲ. ಕಥೆ ಓದಿ ನೋಡೋದ್ರೆ ಬಂದಿದೆಯಲ್ಲ 24 ತೀರ್ಥಂಕರ ಪುರಾಣ. ಎಂದೋ ಈಗ 4-6 ವರ್ಷ 10 ವರ್ಷದ ಹಿಂದೆ ತಮ್ಮ ಕೈಯೊಳಗೆಲ್ಲ ಬಂದದ್ದು ಇದೆ. ಆದಿದೇವರ ಹಾಗೆ ಅಜಿತನಾಥ ಇಲ್ಲ. ಅದಂತೂ ಆಯ್ತು. ಯಾಕಾಯ್ತು? ಅವರು ತೀರ್ಥಂಕರ, ಇವರು ತೀರ್ಥಂಕರನಲ್ಲ.
ಅರೆ ಕಥೆ ಓದಿ ನಂತರ ತಿಳಿತಿದೆ, ಒಂದು ಜೀವದ ಹಾಗೆ ಇನ್ನೊಂದು ಜೀವ ಇಲ್ಲ. ಅನಂತ ಜೀವಗಳ ಮೋಕ್ಷದೊಳಗೆ ಹೊರಟು ಹೋದ್ರೂ ಕೂಡ ಒಬ್ಬರ ಹಾಗೆ ಒಬ್ಬರಿಲ್ಲ. ಸಿದ್ಧಾಲಯದೊಳಗೆ ಅನಂತ ಜೀವದರಲ್ಲ, ಅವ್ರದ್ದೆಲ್ಲ ಅನುಭೂತಿ ಅಪೇಕ್ಷಾದಿಂದ ಸ್ಥೂಲ ಏಕ ಪ್ರಕಾರ ಅಂಥೇಳಿ ಹೇಳಿದ್ರು ವ್ಯಂಜನ ಪರ್ಯಾಯದೊಳಗೆ ಪ್ರಕಟ ರೂಪದಿಂದ ವ್ಯತ್ಯಾಸ ಇದೆ. ಅದಕ್ಕೆ ಈ ವಿವಿಧತೆ ಏನಿದೆ ಅಲ್ಲ, ಈ ವಿವಿಧತೆ ಸಿದ್ಧ ಯಾವುದರದ್ದು ಮಾಡುತ್ತಿದೆ? ವಸ್ತುವಿನ ಸ್ವತಂತ್ರತೆ. ಅಹಂ ಏಕೋ ಖಲು ಶುದ್ಧೋ ಹೇಳಿದ್ರಲ್ಲ, ಆ ಮಾತಿನ ಸಿದ್ಧಿ ಮಾಡಿ. ಣವಿ ಹೋಗಿ ಅಪ್ಪ ಮತ್ತೋ ಣಪ ಮತ್ತೋ ಹೇಳಿದ್ರಲ್ಲ, ಆ ಮಾತಿನ ಸಿದ್ಧಿ ಮಾಡಿ. ಪ್ರಮತ್ತದ ಹಾಗೆ ಅಪ್ರಮತ್ತ ಇಲ್ಲ. ಅರೆ ನಾನು ಪ್ರಮತ್ತದ ಹಾಗೇನೂ ಇಲ್ಲ, ಅಪ್ರಮತ್ತದ ಹಾಗೇನೂ ಇಲ್ಲ. ಅರ್ಥಾತ್ ಏನಾಯ್ತ್ರಿ ಬಾಲಚಂದ್ರ ಇದರಲ್ಲೇ? ನಾನು ಸಿದ್ಧರ ಹಾಗೆ ಇಲ್ಲ, ಆ ಸಿದ್ಧರ ಹಾಗೆ ಅಲ್ಲ. ನನ್ನಲ್ಲೇನೆ ಸಿದ್ಧ ಪರ್ಯಾಯ ಹೊರಡ್ತಿದೆಯಲ್ಲ, ಅಂಥವ್ ನಾನಿಲ್ಲ. ಬೀಜಗಳನ್ನು ಮಾತು ಹೇಳಿ ಅನಂತರಗತ್ಲೆ ನಾ ಇಲ್ಲ, ನನಗತ್ಲೆ ಅವರದ. ಅದಂತೂ ಆಯ್ತ್ರಿ, ಅದು ಭಾವದ ಸ್ವೀಕಾರ, ಒಳಗಡೆ ಸ್ವೀಕಾರ. ಅರೆ ಅವ್ರ ಹಾಗೆ ನಾನಿದ್ದೇನೆ ಅನ್ನೋದ ಏನಿದೆ ರೀ, ಒಂದು ಪ್ರಕಾರದ ಕ್ಷುದ್ರತೆ ಇದೆ ರೀ. ಆದರೆ ಶುದ್ಧ ಪರ್ಯಾಯದ ಹಾಗೆ ನಾ ಇಲ್ಲ ಅಂತಾರ್ರಿ ಅವ್ರು ಒಂದು ಕುಂದದೇವ್. ಅಪ್ರಮತ್ತದೊಳಗೆ ಶುದ್ಧ ಪರ್ಯಾಯ ಬಂತೇನಿಲ್ರಿ, ಏನು 2ನೇ ಗುಣಸ್ಥಾನ ಅಷ್ಟ ಬಂತ. ನವಿ ಹೋದೆ ಅಪ್ಪ ಮತ್ತೋ ಅಪ ಮತ್ತೋ ಅಂದ್ರೆ ಪ್ರಮತ್ತ ಅಂದ್ರೆ 6ನೇ ಗುಣಸ್ಥಾನ, ಅಪ್ರಮತ್ತ ಅಂದ್ರೆ 7ನೇ ಗುಣಸ್ಥಾನ. ತೆಗೆದು ನೋಡ್ರಲ್ಲೇ ಗುಣಸ್ಥಾನಗಳ ಹೆಸರ. ಆದ್ರೆ ಪ್ರಮತ್ತ ಅಂದ್ರೆ 6ನೇ ಗುಣಸ್ಥಾನ ಅಲ್ಲ, 1ರಿಂದ 6 ಗುಣಸ್ಥಾನ ಎಲ್ಲ ಪ್ರಮತ್ತದೊಳಗೆ. ಅಪ್ರಮತ್ತ ಅಂದ್ರೆ 7ನೇದ್ದಲ್ಲ, 7ರಿಂದ 14 ಮತ್ತು ಗುಣಸ್ಥಾನಾತೀತ ಸಿದ್ಧರು ಎಲ್ಲರೂ ಅಪ್ರಮತ್ತದೊಳಗೆ ಬಂದ್ದಾರೆ. ಹಾಗಾದ್ರೆ ಅವ ನನ್ನಲ್ಲೇ ಪ್ರಗಟ ಆಗ್ತಾವಲ್ಲ, ಪರ್ಯಾಯ ಶುದ್ಧ ಪರ್ಯಾಯ ಪ್ರಗಟ ಆಗ್ತಿದೆ. ಆದ್ರೆ ಶುದ್ಧ ಪರ್ಯಾಯ ಅಂದ್ರೆ ನಾನಲ್ಲ. ಅದಕ್ಕೆ ಕುಂದರನ ಬೇಕು, ಕುಂದರ ಭಕ್ತರನ ಬೇಕ್ರೆ. ಮಂಗಲಂ ಕುಂದಾದ್ಯೋ ಅಂದು ಕೂಡಲೇ ಕುಂದರ ಭಕ್ತ ಆಗಲೇನ್ರಿ. ಕುಂದರ ಭಕ್ತ ಅರ್ಥಾತ್ ಕುಂದರ ಮಾರ್ಗದೊಳಗ ನಿಶಂಕ ರೀತಿಯಿಂದ ಸಾಗುವಂಥವ್ರು, ಸಂದೇಹ ಏನೂ ಇಲ್ಲ. ಕುಂದರ ಹೇಳಿರುವೊಳಗ, ಸರ್ವಜ್ಞ ಪ್ರಭು ಹೇಳಿರುವುದರೊಳಗ ಏನಾದರೂ ವ್ಯತ್ಯಾಸ ಇರಬಹುದೇನ? ಇವನ ಸ್ವಪ್ನದೊಳಗೂ ಕೂಡ ಬರಬೇಕು ಅಂಥವು ಕುಂದರ ಭಕ್ತ. ಕುಂದರ ಹೀಗೆ ಹೇಳಿದಾರ, ಮತ್ತು ಧರ್ಸೇನಾಚಾರ್ಯ ಹೀಗೆ ಹೇಳಿದಾರಲ್ಲ. ಅರೆ ಧರ್ಸೇನಾಚಾರ್ಯರು ಹೇಳುವ ಸನ್ನಿವೇಶ ಅಪೇಕ್ಷಾ ಬೇರೆ ಇದೆ, ಕುಂದರ ಹೇಳುವ ಸನ್ನಿವೇಶ ಅಪೇಕ್ಷಾ ಬೇರೆ ಇದೆ. ಅದಕ್ಕೆ ಶಾದ್ವಾದವನ್ನು ಕಲಿಯದೆ ಜಿನವಾಣಿಯೊಳಗೆ ಒಂದು ಹೆಜ್ಜೆ ಕೂಡ ನೀನು ಗಮನ ಮಾಡೋದ ಸಾಧ್ಯ ಇಲ್ಲ. ನಡೆ ಸಮ್ಯಕ್ ದರ್ಶನಕ್ಕಿಂತ ಮುಂಚೆ ಆಯು ಬಂದಾದ ಉಪಯೋಗ ಇಲ್ಲ. ಏನು ಉಪಯೋಗ ಇಲ್ಲ? ಯಾಕ್ರೆ ಹೋಗೋದನ್ನೆಲ್ಲ ಮನುಷ್ಯ ಆಯುನು ಬಂದ್ ಹಾಗಿತ್ತು ಅಂತಂದ್ರೆ ಭೋಗ ಭೂಮಿಗೆ ಹೋಗೋದು. ಕರ್ಮಭೂಮಿಯ ಮನುಷ್ಯ ಆಗುದಿಲ್ಲ. ತಿರಿಯಂಚ ಆಯುವಿನ ಬಂದ್ ಆಗಿತ್ತು ಅಂತಂದ್ರೆ ಭೋಗ ಭೂಮಿಗೆ ಹೋಗೋದು. ದೇವಾಯುವಿನ ಬಂದ್ ಆಗಿತ್ತು ಅಂತಂದ್ರೆ ಭವನತ್ರಿಕದೊಳಗೆ ಹೋಗೋದಿಲ್ಲ, ವಿಮಾನವಾಸಿನ ಆಗೋದು. ನರಕಾಯುವಿನ ಬಂದ್ ಆಗಿತ್ತು ಅಂದ್ರೆ ಪ್ರಥಮ ನರಕವಿನ ಆ ಮೊದಲನೇ ನರಕವನ್ನು ಹೊರತುಪಡಿಸಿ ಉಳಿದ 6 ನರಕಗಳಿಗೆ ಹೋಗೋದಿಲ್ಲ. ಪ್ರಯೋಜನ ಯಾಕಿಲ್ಲ? ಆಯು ಕರ್ಮದ ಬಂಧ ಯಾವಾಗಾದ್ರೂ ಅವ ಆಯು ಕರ್ಮದ ಅನುಸಾರ ಅಲ್ಲಿ ಜೀವನ ಕಳಿಲೇಬೇಕಾಗೋದು. ಸಮ್ಯಕ್ ದರ್ಶನ ಆಗಲಿ, ಸಮ್ಯಕ್ ದರ್ಶನಕ್ಕೆ ಅದಕ್ಕೆ ಯಾವ ಸಂಬಂಧ ಇಲ್ಲ. ಸಮ್ಯಕ್ ದರ್ಶನಕ್ಕೆ ಆಂತರಿಕ ಸುಖಕ್ಕೆ ಸಂಬಂಧ ಇದೆ. ಗತಿಗೆ, ಕ್ಷೇತ್ರಕ್ಕ, ಕಾಲಕ್ಕ ಯಾವ ಸಂಬಂಧ ಇಲ್ಲ. ದೇಹಕ್ಕ, ಬಾಹ್ಯ ವೈಭವಕ್ಕ ಏನೂ ಸಂಬಂಧ ಇಲ್ರಿ ಸಮ್ಯಕ್ ದರ್ಶನದ. ಸಮ್ಯಕ್ ದರ್ಶನದ ಸಂಬಂಧ ಆಂತರಿಕ ಸುಖ, ಶಾಂತಿ, ತೃಪ್ತಿ, ಸ್ವಾಧೀನತೆಗಿದೆ. ಸಮ್ಯಕ್ ದರ್ಶನದ ಮೊದಲರೇ ಆಯು ಬಂದಾಗಲಿ, ನಂತರರೇ ಆಗಲಿ, ಸಮ್ಯಕ್ ದರ್ಶನದ ವಿಷಯ, ಸಮ್ಯಕ್ ದರ್ಶನದ ಪ್ರಯತ್ನ ಇವೆರಡೂ ಈಗ ನಾನಿದ್ದೇನೆ. 3 ಕಾಲದಲ್ಲೂ ಎರಡೂ ನನ್ನ ಕೈಯೊಳದು ಇರುವ ಹಾಗೆ ಇದ್ದೇನೆ. ಈಗ ನನ್ನ ವಿಷಯ ಸಮ್ಯಕ್ ದರ್ಶನದ ವಿಷಯ ಶುದ್ಧಾತ್ಮನನ್ನ ವಿಷಯವನ್ನಾಗಿ ಮಾಡಿಕೊಳ್ಳೋದು ಈಗ ನನ್ನ ಕೈಯೊಳಗಿದೇನಿಲ್ರಿ. ಇನ್ನು ಭವಿಷ್ಯದ ಅನಂತ ಕಾಲದವರೆಗೆ ಅದನ್ನೇ ವಿಷಯವನ್ನಾಗಿಸಿಕೊಳ್ಳುವ ಸಿದ್ಧತೆ ಕಾರ್ಯ ಇಲ್ಲಿಂದ ಆರಂಭ ಆಗ್ತಿದೆಯೋ ಅಥವಾ ಇಲ್ರಿ? ಆಗ್ತಿದೆ. ಮುಗೀತು. ನನಗೆ ಗತಿ ಬಂದ ಹಾಗಿದೆಯೇನ, ನಾನು ಎಲ್ಲಿ ಹೋಗಬಹುದು? ಏನೂ ಅವಶ್ಯಕ ಇಲ್ಲ.
ಗತಿಯಿಂದ ಪರದಿಂದ ಏನು ಆಗೋದನ್ನೇ ಇಲ್ಲಲ್ಲ. ಆಗೋದೆಲ್ಲ ನನ್ನ ಸ್ವಭಾವದ ಸ್ವೀಕಾರದಿಂದ ಸುಖ ಆಗೋದಿದೆ. ಸ್ವಭಾವವನ್ನು ತಿರೋಭೂತ ಮಾಡುವುದರಿಂದ, ಅದರಿಂದ ವಿಮುಖ ಆಗುವುದರಿಂದ ನನಗೆ ದುಃಖ ಆಗೋದಿದೆ. ಯಾವುದೂ ಗತಿಯಿಂದ ದುಃಖ ಇಲ್ಲ, ಯಾವುದೂ ಕರ್ಮದಿಂದ ದುಃಖ ಇಲ್ಲ, ಯಾವುದೇ ಕ್ಷೇತ್ರ ಕಾಲದಿಂದ ದುಃಖ ಇಲ್ಲ. ಎಂಥದೇ ಸಂಯೋಗ ನನ್ನ ದುಃಖದ ಕಾರಣ ಇಲ್ಲ. ಸಪ್ತಮಿಯ ದಿವಸ ಉಪವಾಸ ಧಾರಣ ಮಾಡಿರುವಂತಹ ಶ್ರಾವಕನು ಅದೇ ಸಮಯದಲ್ಲಿ ಏಕಾಂತ ಸ್ಥಾನಕ್ಕೆ ಹೋಗಿ 16 ಪ್ರಹರ ಎಂದರೆ 48 ಗಂಟೆಗಳ ಸಲುವಾಗಿ ನೋಡ್ರಿ, ಹಿಂಸೆ ಮೊದಲಾದ 5 ಪಾಪಗಳನ್ನು ಸಂಕಲ್ಪಪೂರ್ವಕವಾಗಿ ತ್ಯಾಗ ಮಾಡಿ ಅದೇ ಸಮಯದೊಳಗೆ ಏಕಾಂತ ಸ್ಥಾನಕ್ಕೆ ಹೋದ. ಬಾಹ್ಯದೊಳಗೆ ಅಲ್ಲಿ ವಸತಿಕೆಗೆ ಹೋದ, ಆಂತರ್ಯದೊಳಗೂ ಶುದ್ಧಾತ್ಮನ ಮಹಿಮೆಯನ್ನು ತಂದುಕೊಂಡ. ಶುದ್ಧಾತ್ಮನ ಮಹಿಮೆ ಬಂದ ಕೂಡಲೇ ಅಥವಾ ಅಲ್ಲಿ ವಸತಿಕೆಯೊಳಗೆ ಹೋದ ಕೂಡಲೇ ಅದೇ ಸಮಯದೊಳಗೆ ಅವೇನು ಮಾಡಿದ? ಸಂಕಲ್ಪಪೂರ್ವಕ ಸಂಕಲ್ಪಪೂರ್ವಕ ಏನು ಮಾಡಿದ? 5 ಪಾಪಗಳ ತ್ಯಾಗ ಮಾಡಿದ. ಹಾಗಾದ್ರೆ ಅಲ್ಲಿ ಹೋಗಿ ಕೂತ ನಂತರ ಚಿಕ್ಕದಾದಂಥ ಒಂದು ಹಾವಿನ ಮರಿ ಬಂತಾರೆ ಅಲ್ಲಿ ವಸತಿಕೆಯೊಳಗ. ಆವಾಗ ಅದನ್ನು ಸರಿಸ್ತಾನೇನ್ರಿ, ತಾನು ನೋಡಿ ಹೋಗ್ತಾನೇನ್ರಿ? ಶ್ರಾವಕ ಮುನಿ ಅಲ್ಲ, ಮಹಾವ್ರತ ಇದ್ದಂಗ ಅಲ್ಲ, ಮಹಾವ್ರತಿನ. ಆದರೆ ಅವ ಮಹಾವ್ರತಿನ ಆದ. ಮಹಾವ್ರತ ಯೋಗ್ಯ 3ನೇ ಕಷಾಯ ಚೌಕಡಿಯ ಅಭಾವ ಆಗಿರದಿದ್ರನು ಕೂಡ ಆಂತರ್ಯದೊಳಗ 3ನೇ ಕಷಾಯ ಚೌಕಡಿಯ ಅಭಾವ ಆಗಿರದಿದ್ರನು ಕೂಡ ಆ 3ನೇ ಕಷಾಯ ಚೌಕಡಿಯ ಸದ್ಭಾವದೊಳಗನ ಮುನಿಯೋಗ್ಯ ಸಾಧನೆ ಇವನಲ್ಲಿ ನಡೆದಂತೆ ಇದೆ. ಇದು ತಿಳಿದು ಬರೋದು ಕಠಿಣ, ಆದರೆ ಮನಸ್ಸು ಮಾಡಿದರೆ ಎಲ್ಲ ತಿಳಿತಿದೆ, ಎಲ್ಲ ತಿಳಿತಿದೆ. ಸಂಕಲ್ಪಪೂರ್ವಕ ತ್ಯಾಗ ಮಾಡಿದ ಅಂದರೆ ಏನ? ಇಲ್ಲಿ ಹೇಳಿದಾರಲ್ಲ, ಹಿಂದಿನ ಪುಟದೊಳಗೆ ಏನು ಹೇಳಿದ್ರು? ಇಲ್ಲೇ ಹೇಳಿದಾರಲ್ಲ ಕೆಳಗರೆ 2ನೇದ್ದ ಅಡಿ ಟಿಪ್ಪಣಿ ನೋಡ್ರಲ್ಲೇ ಒಂದ್ಸಲ. ಸಂಪೂರ್ಣ ಸಾವಧ್ಯ ಯೋಗದ ತ್ಯಾಗ. ಯಾವ ಸಮಯದಲ್ಲಿ ಸಾವಧ್ಯ ಯೋಗದ ತ್ಯಾಗ ಮಾಡುವುದು, ಆ ಸಮಯದಲ್ಲಿ ನಾನು ಎಲ್ಲ ಸಾವಧ್ಯ ಯೋಗದ ತ್ಯಾಗಿ ಆಗುತ್ತೇನೆಂದು ಪ್ರತಿಜ್ಞೆ. ಇಲ್ಲಿ ಸಂಕಲ್ಪ ಅಂದ್ರೆ ಪ್ರತಿಜ್ಞೆ ರೀ. 5 ಪಾಪಗಳದ್ದ ಬರೀ ಆಹಾರ ಬಿಟ್ರೆ ಆಗ್ಲಿಲ್ರಿ ಔಷಧೋಪವಾಸ. ಮನೆಯಲ್ಲಿ ಅದ ಸಾಧ್ಯ ಇದೆಯೇನ? ಮನೆಯಲ್ಲಿ ಅದು ಸಾಧ್ಯ ಇದೆ ಅಂದ್ರೆ ಇಲ್ಲ. ಯಾಕೆ ಅಂತಂದ್ರೆ ರಾಗದ್ವೇಷದ ವಾರ್ತೆಗಳ ಕಿವಿ ಮೇಲೆ ಬೀಳ್ತಾ ಇರ್ತವೆ. ಸ್ವಾಭಾವಿಕವಾಗಿನ ಪದಾರ್ಥಗಳನ್ನು ನೋಡಿದ ನಂತರ ರಾಗದ್ವೇಷ ಆಗ್ತಾ ಇರ್ತವೆ. ಪ್ರತಿಜ್ಞಾಪೂರ್ವಕರೇ 5 ಪ್ರಕಾರದ ಪಾಪ ತ್ಯಾಗ ಮಾಡೋದು. ಸಾವಧ್ಯ ಯೋಗ ಅಂದ್ರೆ ಏನಂತ ಹೇಳಿ ಹೋಗುವಾಗ ಮನೆ ಕೇಳಿದಾರಲ್ಲ ಸುಧಾ. ಸಾವಧ್ಯ ಯೋಗ 3 ಪ್ರಕಾರ ಇಲ್ಲಿ ಮುಂದೆ ಹೇಳಿದಾರೆ ನೋಡ್ರಿ, ಪೂರಾ ಓದಿದ್ರು ಅಲ್ಲಿ ಮೇಲೆ. ಏನ? 16 ಪ್ರಹರ ಎಂದರೆ 48 ಗಂಟೆಗಳ ಸಲುವಾಗಿ ಹಿಂಸೆ ಮೊದಲಾದ 5 ಪಾಪಗಳನ್ನು ಸಂಕಲ್ಪಪೂರ್ವಕ ತ್ಯಾಗ ಮಾಡಿ. ವಾಕ್ಯ ಮುಗಿಲಿಲ್ಲ, ಮುಂದೇನ? 5 ಇಂದ್ರಿಯ ವಿಷಯಗಳಿಂದ ವಿರಕ್ತನಾಗಿ. ಅಲ್ಲಿ ವಿಷಯ ಅದವರಿಗೆ ವಿಷಯ ಅದವೇನಿಲ್ರಿ, ಇದೆಯಲ್ಲ ಮನೋಹರವಾದಂಥ ಕಾನನ ಇದೆ. ಹೊರಗಡೆ ನೋಡಿದ್ರೆ ಸ್ವಚ್ಛ ವಾತಾವರಣ ಇದೆ, ಇದೇನಿಲ್ರಿ ನೈಸರ್ಗಿಕ ವಾತಾವರಣ. ಇಂದ್ರಿಯ ವಿಷಯ ಇದೆ ಏನಿಲ್ರಿ, ಅದ ಚಕ್ಷು ಇಂದ್ರಿಯದ ಮನೋಭಾವನ ವಿಷಯ ಇದೆ ಏನಿಲ್ರಿ, ಅದ ಇರುವುದನ್ನ. ಆದ್ರ ಅವನ ಒಳಗಿನ ಸಾಧನ ಎಂಥದ್ದಿದೆ. 5 ಇಂದ್ರಿಯಗಳ ವಿಷಯಗಳಿಂದ ವಿರಕ್ತ ಅದು ಎಲ್ಲಿ ಹೋದ್ರೂ ಇರೋದನ್ನೋದು ನಿಜವಾಗಿ ತಮ್ಮ ಶಬ್ದ ಉಪಯೋಗಿ ಇದೆ ರೀ. ಉಪಯೋಗಿ ವಿರಕ್ತ ತಾನಾಗೋದಿದೆ. ಪದಾರ್ಥಗಳನ್ನು ಬಿಟ್ಟರೆ ಆಗೋದಿಲ್ಲ. ಪದಾರ್ಥಗಳ ಮನೆಯಲ್ಲಿ ಮಾತ್ರ ಇಲ್ಲ, ಅಲ್ಲಿ ಹೂ ಅಂಥೇಳಿ ಕೋಗಿಲೆ ಕೂಗ್ತಿದೆ ಅಲ್ಲ, ಅದು ಕರ್ಣೇಂದ್ರಿಯದ ವಿಷಯ ಇದೆ. ಅಲ್ಲಿ ವಿರಕ್ತದಂದ್ರೆ ಅವ ವಿರಕ್ತನ ಮೇಲೆ ಏನೋ ಪ್ರಭಾವ ಆಗೋದಿಲ್ಲ. ವಿರಕ್ತ ಅಂದ್ರೆ ಏನ?
ಅಪ್ಪಾಜಿ ಪದಪುಂಜದೊಳಗೆ ಬರ್ತಿದೆ, ನುಣ್ಣನೆಯ ಪದಾರ್ಥದ ಮೇಲೆ ಜಲದ ಪ್ರಭಾವ ಆಗುವುದಿಲ್ಲ. ಅದು ನುಣ್ಣಗಿರ್ತಿದೆ ಅಲ್ಲ, ಅಲ್ಲಿ ನೀರು ಹಾಕಿದ್ರೆ ಅದು ನೀರೇನು ಹಿಡ್ಕೊಳ್ಳೋದಿಲ್ರಿ. ಸವೆದು ಹೋದಂಥ ಕಲ್ಲು ಇದೆ ಅಲ್ಲ, ಅದರ ಮೇಲೆ ನೀರು ಹಾಕಿದ್ರೆ ಹಿಡ್ಕೊಳ್ತಿದೇನ್ರಿ ಅದ. ಎಣ್ಣೆ ಹಚ್ಚಿರುವಂಥದ್ದು ನುಣ್ಣನೆಯ ಪದಾರ್ಥ, ಮೈ ಎಣ್ಣೆ ಹಚ್ಕೊಂಡಿದ್ದೇವಲ್ಲ, ಅಲ್ಲಿ ನೀರು ನಿಲ್ತಿದೇನ್ರಿ? ಇಲ್ಲ. ಅರೇ ಅವುಗಳದ್ದು ಸ್ಮರಣೆ ಅಂತೂ ಅವನಿಗೆ ಸ್ವಪ್ನದೊಳಗನು ಬರುವುದಿಲ್ರಿ. ರಾತ್ರಿ ಸಿಂಹ ಗರ್ಜನೆ ಮಾಡ್ತಾ ಇದೆ ಅಲ್ಲಿ ವಸತಿಗೆ, ಬಾಗಿಲ ಹಾಕೊಂಡು ಮಲ್ಕೊಂಡಿರುವುದಿಲ್ರಿ ಅವ. ವಸತಿಕೆಗೆ ಬಾಗಿಲು ಇರ್ತಿದೆ ಏನಿಲ್ಲ, ಇದರದ್ದೇನು ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಗುಡಿಸಲಿದೆ ರೀ, ಅದಕ್ಕೆಂಥ ಬಾಗಿಲು ಇದ್ರ ಅದೇನು ಸಿಂಹಕ್ಕ ಆನೆಗೆ ಅಸಾಧ್ಯ ಇದೆ ಅಂದ್ರೆ. ಗುಡಿಸಲಿಕ್ಕೆ ಬೆಂಕಿ ಬೀಳ್ತಿದೆ ರೀ, ಏನೇನು ಆಗಬಹುದು ವಿಚಾರ ಮಾಡಿರ್ತಾವೆಲ್ಲ. ಅಲ್ಲಿ 5 ಪ್ರಕಾರ ಪಾಪದ ತ್ಯಾಗ ಮಾಡಿದಾನಂತಂದ್ರೆ ಏನು ಮಾಡಿರ್ತಾನ, ಹೇಗಿರ್ತಾನೆ? ಗುಡಿಸಲಿಗೆ ಬೆಂಕಿ ಬಿದ್ದರೆ ಏನು ಮಾಡ್ತಾನೋ, ಮುನಿಗಳು ಏನು ಮಾಡ್ತಾರೆ ಅದೇ ಮಾಡ್ತಾನೆ. ಮುನಿಗಳು ತೆಗೆದರೇನ್ರಿ ಅಲ್ಲಿ? ಸುದರ್ಶನ ಮುನಿ ಬಾಗಿಲ ತೆಗೆದರೇನ? ಓದಿದ್ರೇನು? ಹೋಗಿ ಓದಿದ್ರೆ ಗೊತ್ತು. ಜಿನವಾಣಿಯ ಭಕ್ತರದಿರಿ ಎಲ್ಲರೂ. ಒಬ್ಬರು ಓದಿದ್ರೂ ಎಲ್ಲರೂ ಬಂದ್ರೆ ಅದ್ರೊಳಗೆ. ಅರೆ ನಿಮ್ಮ ವಿಶ್ವಾಸನ ನನಗೆ ಆನಂದದಾಯಿ. ವಚನಂತೂ ಜಿನವಾಣಿದ್ದು ಇದೆ, ಆದರೆ ನೀವು ಎಷ್ಟು ವಿಶ್ವಾಸ ಮಾಡ್ತೀರಿ ಅಷ್ಟು ನನಗೆ ಪ್ರಮೋದ, ಆನಂದ. ವಿಶ್ವಾಸ ಮಾಡಿ ಹೋಗಿ ನೋಡಿದ್ರಲ್ಲ ತೆಗೆದ ಜಿನವಾಣಿಯ ಉಪಯೋಗ ಅದೇ ಇದೆ ರೀ. ಇದನ್ನ ನಾಳೆ ಯಾರು ಓದವ್ರ ಅಂಥೇಳಿ ವಿಚಾರ ಮಾಡಿ ಮನೆಯಿಂದ ಹೊರಗೆ ಹಾಕೋದದು ಜಿನವಾಣಿಯ ಭಕ್ತಿ ಅಲ್ಲ, ಆದರ ಅಲ್ಲ. ನಾವು ಓದೋನಲ್ಲ, ಇರೋ ತನಕ ನಾವು ಓದೋನಲ್ಲ, ನಮ್ಮ ನಿಧಿ ಇದೆ ಅಲ್ಲ ಅದ. ನಾಳೆ ಯಾರು ಓದವ್ರ ಅಂಥೇಳಿ ವಿಚಾರ ಮಾಡುವ ಅವಶ್ಯಕತೆ ನಮಗಿಲ್ಲ. ಅಂದ್ರೆ ನಮ್ಗೆ ಜಿನವಾಣಿಯ ಮಹಿಮೆ ಇಲ್ಲ ಅನ್ನೋದು ಸಿದ್ಧ ಆಯ್ತು ರೀ ಅಲ್ಲಿ. ಓದಿದ್ದೇನೆ ಸಲುವಾಗಿ ಆಮೇಲೆ ಒಂದೇ 1 ಮಿನಿಟ್ 2 ಮಿನಿಟ್ ವಿವೇಚನೆ ಆಗುತ್ತೆ. ಈಗ ನಾವು ಓದಿರ್ತಾರೆ ನನಗೆ ಭಾಳ ಆನಂದ ಆಯ್ತೇನಿಲ್ರಿ. ಹಾಗಾದ್ರೆ ನನಗೆ ಎಷ್ಟಾಗ್ತಿರ್ಬೋದು ಹೇಳ್ರಿ ನೋಡೋಣ. ಈಗ ಬಹಳಷ್ಟು ಜನರದ ಕಲ್ಪನಾ ಹಾಗಿತ್ತು, ಏನ ಸುದರ್ಶನ ದೀಕ್ಷಾ ತಗೊಂಡದ್ದು ಯಾರಿಗೆ ತಲೆಗನ ಬಹಳಷ್ಟು ಇರಲಿಲ್ಲರಿ. ಸುಧಾ ತಾಯಿಗಿರ್ಲಿಲ್ಲ, ಇವ್ರಿಗಿರ್ಲಿಲ್ಲ, ವಿಜಯಭಾಯಿಗಿರ್ಲಿಲ್ಲ, ಭರತಭಾಯಿಗಿರ್ಲಿಲ್ಲ, ಎಲ್ಲ ಕೆಳಗಡೆ ಮಾತಾಡಿ ಹೋದ್ರಲ್ಲ. ಆಕೆ ಅಭಯಾರಾಣಿ ಅವನಿಗೆ ತೊಂದರೆ ಕೊಟ್ಟಳು ಅಷ್ಟ. ಅರೇ ಮಿತ್ರನ ಹೆಂಡತಿ ಮೊದಲು ಕೊಟ್ಟಿರ್ತಾಳ್ರಿ, ಕಪಿಲನ ಹೆಂಡತಿ ಕಪಿಲ ಅಂತ ಹೇಳಿ, ಆಮೇಲೆ ಅಭಯಾರಾಣಿ, ಆಮೇಲೆ ದೀಕ್ಷಾ ತಗೊಂಡ ನಂತರ ಆಕೆ ವೇಶ್ಯ ರೀ. ದೀಕ್ಷಾ ತಗೊಂಡ ನಂತರ ಆಹಾರಕ್ಕೆ ಬರ್ತಾ ಇರ್ತಾರೆ ನೋಡಿ, ವಿಮೋಹಿತ ಆಗ್ತಾಳೆ ಆ ವೇಶ್ಯೆ. ಹಿಂದೊಂದ್ಸಲ ಉಪಗುಪ್ತ ಅನ್ನುವಂಥ ಅವನ ಕಥೆ ಬಂದಿರ್ತಾರೆ. ಎಲ್ಲಿ? ಆತ್ಮಧರ್ಮದೊಳಗೆ. ಎಷ್ಟು ಹೋಗ್ಬೇಕು, ಯಾಕೆ ಹೋಗ್ಬೇಕು ಅಂತಂದ್ರೆ ನಮ್ಮದು ದುರ್ಬಲತೆ ಅಷ್ಟಿದೆ ರೀ, ಅಷ್ಟಿದೆ. ಅವ ಒಂದು ಭವದೊಳಗೆ ಏನೇನು ಸಾಧಿಸಿದ. ಅದೇ ಪುರಾಣ ಪುರುಷ ಅಂತಂದ್ರೆ ಅವರು ಸಾಮಾನ್ಯ ಇರೋದಿಲ್ಲ. ಅವರನ್ನು ಪುರಾಣದೊಳಗೆ ಇಳಿಸಿಕೊಳ್ತಾರೆ ಯಾರ? ದಿಗಂಬರ ಸಂತರುಗಳ್ರಿ. ಶ್ರಾವಕನ ಮಾತು ಹೇಳ್ತಾರೆ ಅಂದ್ರೆ ಅವರು ಸಾಮಾನ್ಯ ಇರ್ತಾರೆ. ನಾನು ಹೇಳ್ರಿ, ಯಾರಿಗೆ ಹೇಳ್ತಾ ಇದ್ದಾರೆ? ತಮಗೆ ತಾವು ಹೇಳ್ತಾ ಇದ್ದಾರೆ. ಶ್ರಾವಕಾಚಾರ್ಯ ಆಚಾರ್ಯ ಭಗವಂತರ ಶ್ರಾವಕನ ಆಚರಣೆಯನ್ನು ಬರೀತಾರೆ. ಯಾರ ಸಲುವಾಗಿ? ಮಿಥ್ಯಾದೃಷ್ಟಿಗಳ ಸಲುವಾಗಿ ಅಂಥೇಳಿ ನಾವು ತಿಳಿತೇವ್ರಿ. ಮಿಥ್ಯಾದೃಷ್ಟಿ ಒಂದು ವೇಳೆ ಸಮ್ಯಕ್ ದರ್ಶನದ ಕಡೆಗೆ ಗಮನ ಮಾಡಿದ ಅಂತಂದ್ರೆ ಅದು ಅವನ ಸಲುವಾಗೆಲ್ಲ ಬರ್ದಾರು ಅಂಥೇಳಿ ಹೇಳೋದು ಅನಿವಾರ್ಯ ಇದೆ ರೀ. ಆದ್ರೆ ಅವ್ರು ಇನ್ನೊಬ್ಬರ ಸಲುವಾಗಿ ಯಾವ ಕಾರ್ಯವನ್ನು ಮಾಡೋದಿಲ್ಲರಿ. ಮುನಿರಾಜರ ವಿಚಾರ ಮಾಡೋದು ಕಾರ್ಯ ಹಾಗೆ ಯಾವ ರೀತಿ ನಿಸರ್ಗದೊಳಗೆ ನಡೀತಾ ಇದೆ. ನಾನು ಎಂಥ ಒಂದು ಭವ್ಯ ಪರಂಪರೆಯೊಳಗೆ ಜನ್ಮ ತಾಳಿದ್ದೀನಿ. ಸುದರ್ಶನನ ಪರಂಪರೆ ನಂದಿದೆ ರೀ. ಅಕೃತ ಅವ ಯಾವಿದ್ದಲ್ಲ ಅಕೃತ ಪುಣ್ಯ. ಅರೆ ಒಂದು ಪಾಯಸದ ಸಲುವಾಗಿ ಪ್ರಾಣ ಹೋಗೋ ಅಷ್ಟು ಒದೆ ತಿಂತಾನೆ, ಹೊಡ್ತಾ ತಿಂತಾನೆ. ಆದರೆ ಯಾವಾಗ ಸ್ವಯಂ ಪಾಯಸ ಸಿದ್ಧ ಆಯಿತು ಆ ವೇಳೆದೊಳಗ ತಾಯಿಯ ಮಾತನ್ನು ಎಷ್ಟು ಶ್ರದ್ಧೆಯಿಂದ ಕೇಳ್ತಾನೆ. ತಾಯಿ ಏನು ಹೇಳ್ತಾಳು? ಪಾತ್ರದೊಳಗ ಹಾಕಿ ಉತ್ತಮ ಪಾತ್ರರಿಗೆ ಅದನ್ನು ಕೊಟ್ಟು ಆಮೇಲೆ ನಾವು ತಿನ್ನೋಣಪ್ಪ.
ಮೊದಲಿನ ದಿವಸನ ಪ್ರಾಣ ಹೋಗುವಷ್ಟು ಒದೆ ತಿಂದಿದ್ದಾನ್ರಿ. ವಿಚಾರ ಮಾಡೋದು, ಇಂಥ ಒಂದು ದಿವ್ಯ ಪರಂಪರೆಯೊಳಗೆ ನಮ್ದು ಜನ್ಮ ಆದದ್ದಿದೆ. ನಮ್ದು ಪಾಪನೇ ಎಷ್ಟಿದೆ ರೀ. ಒಂದು ಪಾಯಸ ಸಲುವಾಗಿ ಅಷ್ಟು ಹೊಡೆತ ತಿನ್ನೋ ಪಾಪ ಉದಯ ಇದೆ ನಮಗ. ಇದೇನ ನಾವು ವಿಚಾರ ಮಾಡೋದ್ರಿ. ಖರೇನರ್ಲ ಒಂದು ಏನರ ಬೇಕಂದ್ರೆ ಮರು ಸಮಯದೊಳಗೆ ಅದು ಸಿದ್ಧ ಆಗುವಷ್ಟು ಪುಣ್ಯ ಇದೆ ರೀ. ಜಿನವಾಣಿ ಸಿಕ್ಕೋದನ ಇಲ್ಲ, ಇಂಥ ಪಾಪ ಇದೆ ನಮಗ. ಮನಸ್ಸು ಮಾಡ್ತಾ ಇದ್ದ ಹಾಗೆ ಕಣ್ಣೆದುರಿಗೆ ಇದೆ ರೀ. ಸಂಜ್ಞೀತನ ಮನಸ್ಸು ಮಾಡ್ತಾ ಇದ್ದ ಹಾಗೆ ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಅಂಥೇಳಿ ಅವನ ಮಾತು ಹೇಳಲಿಲ್ಲ. ನೀ ಮಾಡಬಹುದು ನೋಡಪ್ಪ ಅಂಥೇಳಿ ಹೇಳಿದರೆ ಕೇಳಿರೋ ಭವ್ಯರು ನಿಮಗೊಂದು ಸುಕಥೆಯ ಪೇಳುವೆನು ಅಂತ ಹೇಳ್ತಾನೆ. ಕೇಳಿರಿ ಓ ಭವ್ಯರೇ, ನಿಮಗೆಲ್ಲ ಒಂದು ಸುಕಥೆಯನ್ನು. ಎಂಥವಿದ್ದವ 16ನೇ ಮನು ಅಂತ. ಅರೇ ಇದೆಲ್ಲ ಏನು ಅತಿಶಯ ನಮಗೆ ಅನ್ನಿಸ್ತಿದೆ, ಅತಿಶಯ ಅನ್ನಿಸ್ತಿದೆ. ಆದ್ರೆ ಆತ್ಮನ ಮುಂದೆ ಅತಿಶಯ ಯಾವುದೂ ಇಲ್ಲರಿ. ಆತ್ಮನ ಪರಿವೇ ಭಾನ ಯಾರಿಗೆ ಉಂಟಾಗಿದೆಯೋ ಅವನಿಗೆ ಯಾವ ಅತಿಶಯನೂ ಅತಿಶಯ ಅನ್ನಿಸೋದೇ ಇಲ್ಲ. ಇಷ್ಟ ಹೇಳ್ತೇವಲ್ಲ, ಅರೆ ಇವ ಆತ್ಮಾನುಭೂತಿ ಸಂಪನ್ನ ಪುರುಷ 16ನೇ ಮನು ಇದಾನು. ಮನುಗಳು ಎಷ್ಟಾಗ್ತಾರೋ 14 ಆಗ್ತಾರೋ. 16ನೇ ಮನು ಇವೆಲ್ಲ ತಪ್ಪು ಬರೆದಿದ ಇವತ್ತೇನು ಓದೋದು ಅನ್ನುವಂಥ ಅಪಾತ್ರ ಜೀವಗಳು ಕೂಡ ನಮ್ಮ ಪರಂಪರೆಯಲ್ಲಿ ಸಾಕಷ್ಟು ಅದ. ಅವ ಮಿಥ್ಯಾಮತದಿಂದ ಬಂದ ನಮಗೇನು ಹೇಳ್ತಾ, ಅರೇ ನಿನಗೆ ನಿನ್ನ ಮನೆಯಲ್ಲಿದ್ದದ ನಿಧಿಯ ಪರಿಚಯ ಇಲ್ಲ ಅಂದಮೇಲೆ ಅವನು ಹೋಗ್ತಾ ಹೇಳ್ತಾ ಇದ್ದಾನೆ, ನಿನ್ನ ಮನೆಯಲ್ಲಿ ಇಂಥದ್ದಿದೆ ನೋಡಪ್ಪ, ಇಂಥದ್ದಿದೆ. ಅವನಿಗೆ ಹೊಡಿಲಿಕ್ಕೆ ಹೋಗ್ತವ್ರೆ. ಇಂಥ ಉಚ್ಚ ಪರಂಪರೆಯೊಳಗೆ ಹುಟ್ಟಿ ಕೂಡ ಅಂಥ ನಿಕೃಷ್ಟ ಕಾರ್ಯ ಮಾಡ್ತಾ ಇದ್ದೇವೆ. ಆತ್ಮಧರ್ಮದಿಂದ ಯಾಕೆ ಕಥೆ ಹೇಳ್ತಾನೆ? ಆತ್ಮಧರ್ಮದೊಳಗೆ ಒಂದು ನಾನು ಬರೆದಿದ್ದೇನೆ ನನ್ನ ಸಂಪಾದಿಕೆಯದೊಳಗ, ಉಪಗುಪ್ತ ಅನ್ನುವಂಥ ಕಥೆ. ಅದೆಲ್ಲರೇ ಶಿಖರ ತೆಗೆದುತಾವು ನೋಡೋದು. ಎಂಥ ಕಥೆ ಇದೆ. ಅವ ಯಾವಾಗ ಬಂದ ಉಪಗುಪ್ತನ ಮೇಲೆ ವೇಶ್ಯ ಮೋಹಿತಾಗಿರ್ತಾಳ್ರಿ ಒಬ್ಬಕ್ಕೆ ವೇಶ್ಯ. ಆ ಉಪಗುಪ್ತ ಅನ್ನುವಂಥ ಒಬ್ಬ ಸಭ್ಯ ಸಾಧು ಪ್ರಾಣಿ. ನಮ್ಮ ಜೈನ ಸಾಧು ಅಲ್ಲ, ಬ್ರಾಹ್ಮಣ ಅಂದ್ರೆ ಒಟ್ಟಿನಲ್ಲಿ ಒಬ್ಬ ವಿಷಯಾಸಕ್ತಿಯಿಂದ ರಹಿತ ಇರುವಂಥ ಶಾಂತ ಭಾವದ ಒಬ್ಬ ಸಾಧು ಉಪಗುಪ್ತ. ಈಗ ಬಹಳ ದಿವಸ ಆಯ್ತು ಆತ್ಮಧರ್ಮದೊಳಗೆ ಕಥೆ ಬರೆದಿದ್ದೇನೆ. ಅಂದ್ರೆ ವೇಶ್ಯೆ ನಿಜವಾಗಿ ಜಾತಿವಂತ ವೇಶ್ಯೆ ಇರ್ತಾಳಲ್ಲ, ಆಕೆ ಯಾರ ಮೇಲೆ ಮೋಹಿತ ಆಗ್ತಾಳು ಅನ್ನೋದು ಹೇಳ್ತಾರೆ. ವಿಟ ಪುರುಷನ ಮೇಲೆ, ವಿಷಯ ಲುಬ್ಧ ಪುರುಷನ ಮೇಲೆ ಅವಳು ಲುಬ್ಧ ಆಗೋದಿಲ್ಲ. ವೇಶ್ಯ ಅಂತ ಕೂಡ ಸ್ಥಾನ ಭಾಳ ದೊಡ್ಡದೈತ್ರಿ ನಮ್ಮಲ್ಲ. ಈ ವಿಟ ಪುರುಷರಿಗೆ ಅವಳ ಸಮರ್ಪಿತ ಆಗ್ತಾಳು, ಆದ್ರೆ ಧನದ ಸಲುವಾಗಿ. ಆದ್ರೆ ಧನದಿಂದ ನಿರ್ವಾಂಛಕ ಪ್ರೀತಿ ಧರ್ಮಾತ್ಮ ಪುರುಷನ ಮೇಲೆ ಇರ್ತಿತ್ರಿ ಅವಳು. ಇಂಥವು ನಮ್ಮ ಜನಾಗಮದಲ್ಲಿ ಬಹಳಷ್ಟು ಕಥೆ ವಾಸ್ತವಿಕ ಐತಿ.